वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं श्रीकृष्णं वन्दे जगद्गुरुम्. ಈ 15ನೇ ಅಧ್ಯಾಯದಲ್ಲಿ ಭಗವಂತ ತನ್ನ ಸ್ವರೂಪವನ್ನ ತಿಳಿಸ್ತಾ ಹೋಗ್ತಿದ್ದಾನೆ. ಅಂದ್ರೆ ಅವನು ಹೇಗಿದ್ದಾನೆ, ನಾವು ಅವನನ್ನ ಹೇಗ್ ಸೇರ್ಬೋದು, ಹಾಗೆ ಅವನನ್ನ ಸೇರೋದು ಬಹಳ ಸುಲಭದ ಮಾರ್ಗ ಹೇಗೆ ಅಂದ್ರೆ ಬೇರ್ಪಡಿಸುವಿಕೆಯಿಂದ ಅಂತ ನಾವು ತಿಳ್ಕೊಂಡ್ವಿ. ಅಂದ್ರೆ ಯಾವುದರಿಂದ ಬೇರ್ಪಡಿಸ್ಕೋಬೇಕಪ್ಪ ಅಂತ ಅಂದ್ರೆ ನಾವು ಈ ಪ್ರಾಪಂಚಿಕ ಸುಖಗಳಿಂದ ನಾವು ಬೇರ್ಪಡಿಸ್ತಾ ಹೋಗ್ಬೇಕು. ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ ಅಂತ ನಾವು ಆಲ್ರೆಡಿ ತಿಳ್ಕೊಂಡ್ಬಿಟ್ಟಿದೀವಿ. ಅಂದ್ರೆ ಭಗವಂತ ನಮ್ಮನ್ನ, ನಾವು ಭಗವಂತನನ್ನ ಸೇರ್ಬೇಕು ಅಂತ ಅಂದ್ರೆ ನಾವು ಈ ಪ್ರಾಪಂಚಿಕ ಸುಖಗಳಿಂದ ನಾವು ದೂರ ಆಗ್ತಾ ಹೋಗ್ಬೇಕು. ಚಿತ್ವ ಅಂದ್ರೆ ಬೇರ್ಪಡಿಸ್ಕೋಬೇಕು. ಹಾಗೇನೆ ನಾವು ಯಾವಾಗ ಅವನನ್ನ ಹುಡ್ಕೋದಿಕ್ಕೆ ಶುರು ಮಾಡ್ತೀವಿ ಅಂದ್ರೆ ಈ ಪ್ರಾಪಂಚಿಕ ಸುಖಗಳು ನನಗ್ ಬೇಡಪ್ಪ, ನನಗ್ ಸಾಕು ಅಂತ ಹೇಳಿ ನಾನು ಯಾವಾಗ ಅವನನ್ನ ಹುಡ್ಕೋದಿಕ್ಕೆ ಶುರು ಮಾಡ್ತೀನಿ, ಆಗ ಅವನು ನನಗೆ ಸಿಗ್ತಾ ಹೋಗ್ತಾನೆ. ಹಾಗೇನೆ ಅವನು ಸಿಗಬೇಕು ಅಂದಾಗ ನಾವು ಕೆಲವು ಆಚರಣೆಗಳನ್ನ ನಾವು ಅಳವಡಿಸ್ಕೊಳ್ಳೇಬೇಕಾಗತ್ತೆ. ಇಂದ್ರಿಯ ನಿಗ್ರಹ, ಮನಸ್ಸಿನ ಶುದ್ಧಿ, ಈ ರೀತಿ ನಾವು ನಮ್ಮನ್ನ ನಾವು ಇನ್ನಷ್ಟು ಮತ್ತಷ್ಟು ಟ್ಯೂನ್ ಮಾಡ್ಕೋಬೇಕು. ಈಗ ಹೇಗೆ ನಾನು ಅಮೆರಿಕಾಗ್ ಹೋಗ್ಬೇಕು ಅಂತ ನಾನು ಪ್ಲಾನ್ ಮಾಡಿದ ತಕ್ಷಣ ನಾನು ಅಮೆರಿಕಕ್ಕೆ ಹೋಗ್ಬಿಟ್ಟು ನಾನು ಟಿಕೆಟ್ ತಗೊಂಡ್ಬಿಡ್ತೀನಾ? ಸಾಧ್ಯನೇ ಇಲ್ಲ. ಯಾಕೆ? ಫಸ್ಟ್ ವೀಸಾ ಮಾಡಿಸ್ಕೋಬೇಕು, ವೀಸಾ ಅಪ್ರೂವ್ ಆಗ್ಬೇಕು, ಅದಾದ್ಮೇಲೆ ಫಸ್ಟ್ ಪಾಸ್ಪೋರ್ಟ್ ಮಾಡಿಸ್ಕೋಬೇಕು, ಆಮೇಲೆ ವೀಸಾ ಅಪ್ರೂವ್ ಆಗ್ಬೇಕು. ಇದೆಲ್ಲ ಅಪ್ರೂವ್ ಆದ್ಮೇಲೆ ಲಾಸ್ಟಿಗೆ ನಾವು ಟಿಕೆಟ್ ತಗೊಳ್ಳೋದು ಅಲ್ವಾ? ಅದೇ ರೀತಿ ನಾನು ಭಗವಂತನನ್ನ ಸೇರ್ಬೇಕು ಅಂದಾಗ ಫಸ್ಟ್ ನಾನು ಭಗವಂತನನ್ನ ಹುಡುಕುವ ಪ್ರಯತ್ನ ಮಾಡ್ಬೇಕು. ಆ ಹುಡುಕುವ ಪ್ರಯತ್ನದಲ್ಲಿ ನಾನೇನ್ ಮಾಡ್ಬೇಕು, ನನ್ನನ್ನ ನಾನು, ನೀನ್ ಇಡೀ ಪ್ರಪಂಚನ ಶುದ್ಧಿ ಮಾಡು ಅಂತ ಎಲ್ಲೂ ಹೇಳಿಲ್ಲ ಭಗವಂತ. ನಿನ್ನ ಮನೆ ಶುದ್ಧಿ ಮಾಡ್ಕೋ ಅಂತನೂ ಹೇಳಿಲ್ಲ ಅವನು. ಅಂದಿರೋದೇನು, ನಿನ್ನ ಮನಸ್ಸನ್ನ ನೀನು ಶುದ್ಧಿ ಮಾಡ್ಕೋ. ತುಂಬಾ ಕಷ್ಟದ ಕೆಲಸ ಅದೇನೆ. ಮನೆ ಶುದ್ಧಿ ಮಾಡೋದಿಕ್ಕೆ ಅಥವಾ ಬೀದಿ ಶುದ್ಧಿ ಮಾಡೋದಿಕ್ಕೆ, ದೇಶ ಶುದ್ಧಿ ಮಾಡೋದಿಕ್ಕೆ ಬೇಕಾದಷ್ಟು ಜನ ಇದಾರೆ ಕಣ್ರಿ. ದುಡ್ಡು ಕೊಟ್ಟು ಬೇಕಾದ್ರೂ ಮಾಡಿಸ್ಕೋಬಹುದು. ಇವತ್ ನನ್ ಕೈಲಿ ಆಗ್ತಾ ಇಲ್ಲ ಮನೆ ಕೆಲಸ ಮಾಡೋದಿಕ್ಕೆ, ಯಾರೋ ಒಬ್ರನ್ನ ಕೆಲ್ಸದವ್ರನ್ನ ಇಟ್ಕೊಂತೀನಿ, ಮನೆ ಕೆಲಸ ಆಗೋಗುತ್ತೆ, ಪಾತ್ರೆ ತೊಳೆಯಕ್ಕಾಗಲ್ಲ, ಪಾತ್ರೆ ತೊಳ್ಕೊಡ್ತಾರೆ, ಬಟ್ಟೆ ಹೋಗ್ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ತುಂಬಾ ಕಷ್ಟದ ಕೆಲಸ ಹಾಗೂ ನೀನೇ ಮಾಡ್ಬೇಕಾಗಿರೋ ಕೆಲಸ, ನಿನ್ನ ಮನಸ್ಸನ್ನ ನೀನು ಶುದ್ಧ ಮಾಡ್ಕೋಬೇಕು. ನಿನ್ನ ಮನಸ್ಸನ್ನ ನೀನು ಶುದ್ಧ ಮಾಡ್ಕೊಂಡಾಗ ಮಾತ್ರ ಅಲ್ಲಿ ಭಗವಂತ ಬಂದು ನಿಲ್ಸೋದಿಕ್ಕೆ ಸಾಧ್ಯ. ಹೇಗೆ ಒಂದು ಖಾಲಿ ಮನೆ ಇತ್ತು, ಆ ಮನೆಗೆ ತಕ್ಕಂತಹ ಐಟಮ್ ಇತ್ತು ಅಂದ್ರೆ ಮಾತ್ರ ಅಲ್ಲಿ ಜೋಡ್ಸೋದಿಕ್ಕೆ ಇಡೋದಿಕ್ಕೆ ಸಾಧ್ಯ. ಆ ಮನೆಗಿಂತ ಜಾಸ್ತಿ ಐಟಮ್ ತಂದ್ರು ಜೋಡ್ಸೋದಿಕ್ಕಾಗೋದಿಲ್ಲ. ಅಥವಾ ದೊಡ್ಡ ಐಟಮ್ ತಂದ್ರು ಜೋಡ್ಸೋದಿಕ್ಕಾಗೋದಿಲ್ಲ. ಉದಾಹರಣೆ, ಈಗ ಒಂದು 20-30 ಮನೆ ಇದೆ ಅಂದ್ರೆ ಅದಕ್ಕೆ ಅಷ್ಟೇ ಐಟಮೇ ಇಟ್ಕೋಬೇಕು. ನಾನು 60-40 ಇಲ್ಲಿರೋ ಐಟಮ್ಸ್ ಎಲ್ಲ 20-30 ಮನೆಗೆ ತುಂಬ್ತೀನಿ ಅಂದ್ರೆ ಗೋಡನ್ ಆದಂಗಾಗತ್ತ. ಸೊ ನನ್ನ ಮನಸ್ಸನ್ನ ನಾನು ಎಷ್ಟು ಶುದ್ಧ ಮಾಡ್ಕೋಬಹುದು ಅಷ್ಟೂ ಸಹ ಶುದ್ಧ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನ ನಾನು ಮಾಡ್ತಾ ಹೋಗ್ಬೇಕು. ಯಾಕೆ ಅಂದ್ರೆ ಅಲ್ಲಿ ಕೂತ್ಕೊಳ್ಳೋದು ಬೇರೆ ಯಾರೋ ಅಲ್ಲ, ಅಲ್ಲಿ ಕುಳಿತುಕೊಳ್ಳೋದು ನನ್ನ ಭಗವಂತ. ಯಾರೋ ಒಬ್ರು ತುಂಬಾ ನಾವು ಪ್ರೀತಿಸೋ ವ್ಯಕ್ತಿ ಬಂದ್ರು ಅಂದ ತಕ್ಷಣ ಹೇಗೆ ನಾವು ಆ ಸೋಫಾ ಎಲ್ಲ ಕ್ಲೀನ್ ಮಾಡಿ ಕೂತ್ಕೊಳ್ಳಿ, ಇಲ್ಲೇ ಕೂತ್ಕೊಳ್ಳಿ, ಇಲ್ಲೇ ಕೂತ್ಕೊಳ್ಳಿ, ಅಥವಾ ಒಂದು 5-6 ತರ ಚೇರ್ ಇರುತ್ತೆ, ಅದ್ರಲ್ಲಿ ತುಂಬಾ ಚೆನ್ನಾಗಿರೋ ಚೇರ್ನ ಅವ್ರಿಗೋಸ್ಕರ ರಿಸರ್ವ್ ಇಡ್ತೀವಿ. ಪ್ಲೀಸ್ ನೀವ್ ಇಲ್ಲೇ ಕೂತ್ಕೊಳ್ಳಿ ಆಯ್ತಾ, ಇದು ತುಂಬಾ ಕಂಫರ್ಟಬಲ್ ಆಗಿದೆ. ಹಾಗಿರ್ಬೇಕಾದ್ರೆ ನನ್ನ ಮನಸ್ಸನ್ನ ನಾನು ಇನ್ನೆಷ್ಟು ಶುದ್ಧ ಮಾಡ್ಕೋಬೇಕು ನೋಡಿ. ಅಂದ್ರೆ ಎಲ್ಲೋ ಭಗವಂತ ನಮಗೆ ಹೀಗೆ ಮಾಡು ಅಂತ ಹೇಳಿಲ್ಲ, ನಿನಗೆ ಹೇಗಿಷ್ಟನೋ ಹಾಗೆ ಮಾಡು ಅಂತಾನೆ ಹೇಳಿದಾನೆ. ಆದ್ರೆ ಅವನನ್ನ ನಾವು ಪ್ರೀತಿಸೋದ್ರಿಂದ ನಾವು ಎಲ್ಲವನ್ನ ನಮಗೆ ನಾವೇ ಮಾಡ್ಕೊಳ್ತಾ ಹೋಗ್ತೀವಿ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಅದೇ ಮುಂದುವರೆದು ಹೇಳ್ತಾ ಹೋಗ್ತಾನೆ. ನಿರ್ಮಾಣ ಮೋಹಾಜಿತ ಸಂಗ ದೋಷಾಃ ಆಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಾಃ ದ್ವಂದ್ವೈರ್ವಿಮುಕ್ತ ಸುಖ ದುಃಖ ಸಂಜ್ಞೈಃ ಗಚ್ಯಂತ್ಯ ಮೂಢಾಃ ಪದಮವ್ಯಯಂ ತಥ್.
ಬಹಳ ಸುಂದರ ಹಾಗೂ ಸುದೀರ್ಘವಾದ ಅರ್ಥ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ನಿರ್ಮಾಣ ಮೋಹ ಅಂದ್ರೆ ಮಿಥ್ಯ ಅಹಂಕಾರ ಮತ್ತು ಭ್ರಾಂತಿಗಳಿಂದ ಜಿತಸಂಗ ದೋಷ, ಸಹವಾಸದ ದೋಷಗಳನ್ನ ಗೆದ್ದ ಆಧ್ಯಾತ್ಮ ಆಧ್ಯಾತ್ಮ ಜ್ಞಾನದಲ್ಲಿ ನಿತ್ಯ ಶಾಶ್ವತವಾದ ವಿನಿವೃತ್ತ ಕಾಮಃ ಅಂದ್ರೆ ಕಾಮದ ಸಂಗವಿಲ್ಲದ ದ್ವಂದ್ವೈಹಿ ದ್ವಂದ್ವಗಳಿಲ್ಲದ ವಿಮುಕ್ತ ಮುಕ್ತರಾದ ಸುಖ ದುಃಖ ಅಂದ್ರೆ ನಮಗೂ ಗೊತ್ತು ಸುಖ ದುಃಖ ಸಂಜ್ಞೈ ಎಂಬ ಗಚ್ಚಂತಿ ಹೊಂದುತ್ತಾರೆ ಅಮೂಢಾಹ ದಿಗ್ಭ್ರಮೆಗೊಳ್ಳದವರು ಪದಮಂ ಸ್ಥಿತವನ್ನ ಅವ್ಯಯಂ ಶಾಶ್ವತವಾದ ತತ್ ಆ ಅಂದ್ರೆ ಇಲ್ಲಿ ಮೊದಲಿಗೆ ಹೇಳ್ತಾ ಇದ್ದಾನೆ ಭಗವಂತ, ನಿರ್ಮಾಣ ಮೋಹ ಅಂದ್ರೆ ನಿರ್ಮಾಣ ಮೋಹ ಅಂದ್ರೆ ಮಾನ ಮತ್ತೆ ಮೋಹವನ್ನ ಬಿಡುತ್ತಾರೆ. ಏನಪ್ಪಾ ಇದು ಮಾನ ಮತ್ತೆ ಮೋಹ ಅಂದ್ರೆ ತುಂಬಾ ಸುಂದರವಾಗಿ ಹೇಳ್ತಾರೆ. ಇಲ್ಲಿ ಮಾನ ಅಂದ್ರೆ ನಾವೇನ್ ಅನ್ಕೊಂಡ್ಬಿಟ್ಟಿದೀವಿ, ಮಾನ ಮರ್ಯಾದೆ ಅದು ಅನ್ಕೊಂಡ್ಬಿಟ್ಟಿದೀವಿ ಅಲ್ವಾ? ಅಲ್ಲ, ಇಲ್ಲಿ ಮಾನ ಅಂದ್ರೆ ಅಹಂಕಾರ. ನಾನು ಮೊದಲು ನನ್ನ ದೇವರನ್ನ ಸೇರ್ಬೇಕು ಅಂದ್ರೆ ನಾನು ಅಹಂಕಾರವನ್ನ ಬಿಡಬೇಕು. ನಾನು ನನ್ನಿಂದಲೇ, ಎಷ್ಟು ಅಹಂಕಾರ ಇರುತ್ತೆ ಅಲ್ವಾ? ಇಷ್ಟು ಚೋಟುದ್ದ ದೇಹ ಇದು, ಇದೇನ್ ತುಂಬಾ ದೊಡ್ಡ ದೇಹ ಅಲ್ಲ. ಈ ಚೋಟುದ್ದ ದೇಹಕ್ಕೆ ಅಹಂಕಾರ ಅದ್ರ 4ರಷ್ಟು ಇರುತ್ತೆ. ಇನ್ನು ಮೋಹ, ಮೋಹ ಅಂದ್ರೆ ಏನು? ನಾವ್ ಅನ್ಕೊಂಡ್ಬಿಟ್ಟಿದೀವಿ ಬಯಕೆಗಳು ಅಂತ. ಅಲ್ಲ, ಮೋಹ ಅಂದ್ರೆ ತಪ್ಪು ತಿಳುವಳಿಕೆ. ಯಾವಾಗ ನಾನು ಮಾನ ಮತ್ತೆ ಮೋಹ ಅಂದ್ರೆ ಅಹಂಕಾರ ಮತ್ತು ತಪ್ಪು ತಿಳುವಳಿಕೆ ಈ ಎರಡನ್ನ ನಾನು ಮೊದಲು ಬಿಡಬೇಕು. ಹೇಗೆ ವೀಸಾ ಇದೆಯಾ, ಪಾಸ್ಪೋರ್ಟ್ ಇದೆಯಾ, ಪಾಸ್ಪೋರ್ಟ್ ಬ್ಯಾಗಲ್ಲಿ ಇಟ್ಕೊಂಡಿದ್ದೀರಾ, ಜಸ್ಟ್ ಲೈಕ್ ದಟ್ ಈ ಮಾನ ಮತ್ತೆ ಮೋಹವನ್ನ ನೀವು ಬಿಟ್ಟಿದ್ದೀರಾ. ಅಹಂಕಾರ ಇಲ್ವಾ ನಿಮಗೆ? ತಪ್ಪು ತಿಳುವಳಿಕೆ ಇಲ್ವಾ? ಹಾಗಿದ್ರೆ ನೀವು ಭಗವಂತನನ್ನ ನೋಡುವಂತಹ ದಾರಿಯಲ್ಲಿ ಒಂದು ಹೆಜ್ಜೆ ಇಡಬಹುದು ಅಷ್ಟೆ. ಮನಸ್ಸನ್ನ ಗಲೀಜಾಗದ ಹಾಗೆ ನಾವು ನೋಡ್ಕೋಬೇಕು. ತುಂಬಾ ಕಷ್ಟದ ಕೆಲಸ. ನಾನು ಆಗ್ಲೇ ಹೇಳದ್ನಲ್ಲ, ಉದಾಹರಣೆ ಈಗಂತೂ ಬಿಡಿ, ಈಗ ಎಷ್ಟೊಂದು ಆಪ್ಸ್ ಎಲ್ಲ ಇದೆ ಅಲ್ವಾ? ನೀವು ಆಪ್ ಅಲ್ಲಿ ಬುಕ್ ಮಾಡ್ಬಿಟ್ರೆ ಬೇಕಾರೆ ವಿತಿನ್ ಹಾಫ್ ಅನ್ ಅವರ್ ಅವ್ರು ಬಂದು ಎಷ್ಟೇ ದೊಡ್ಡ ಮನೆ ಆದ್ರೂ ಕ್ಲೀನ್ ಮಾಡ್ಕೊಟ್ಬಿಟ್ಟು ಪಳ 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 ಹೊಳಿಯೋ ಹಾಗೆ ಮಾಡ್ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ನಿಮ್ಮ ಹತ್ರ ದುಡ್ಡಿರ್ಬೇಕಷ್ಟೆ. ಆದ್ರೆ ಈ ಮನಸ್ಸನ್ನ ಗಲೀಜಾಗದೆ ಇಟ್ಕೊಳ್ಳೋದಿದೆಯಲ್ಲ, ಇದು ನಿಜಕ್ಕೂ 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 ತುಂಬಾ ಕಷ್ಟದ ಕೆಲಸ ಕಣ್ರಿ. ಯಾಕೆ ಅಂದ್ರೆ ನಾನು ಆಗ್ಲೇ ಹೇಳಿದಾಗೆ, ಮೊದಲು ಮಾನ, ನಾಹಂ ಕರ್ತ ಹರಿಕರ್ತ ಅಂದ್ರೆ ನನ್ನ ಕೈಯಲ್ಲಿ ಏನೂ ಮಾಡೋದಿಕ್ಕೆ ಆಗೋದಿಲ್ಲ, ಕೇವಲ ಭಗವಂತ ಮನಸ್ಸು ಮಾಡಿದರೆ ಮಾತ್ರ ನನ್ನಿಂದ ಈ ಕೆಲಸ ಮಾಡೋದಿಕ್ಕೆ ಆಗತ್ತೆ. ನಾನು ಏನೂ ಕೆಲಸ ಮಾಡ್ತಾ ಇಲ್ಲಪ್ಪ, ನಾನು ಸುಮ್ಮನೆ ಕುತ್ಕೊಂಡಿದ್ದೀನಿ. ನೀನು ಸುಮ್ಮನೆ ಕುತ್ಕೊಂಡ್ರೂ ಸಹ ಉಸಿರಾಟ ಉಸಿರಾಟದಕ್ಕೆ ಸಮೇತ ನಿನಗೆ ಭಗವಂತನ ಆಶೀರ್ವಾದ ಬೇಕು. ಇವತ್ತು ನೀನು ಉಸಿರಾಡ್ತಾ ಇದೆಯಾ ಅಂದ್ರೂ ಭಗವಂತ ನಿನ್ನ ಮೇಲೆ ನಿನಗೊಂದು ಆಶೀರ್ವಾದ ಮಾಡಿದ್ರೆ ಮಾತ್ರ ನೀನು ಉಸಿರಾಡೋದಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಉಸಿರಾಡೋದಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಬೇಕಾದ್ರೂ ಭಗವಂತ ನಮ್ಮ ಉಸಿರನ್ನ ಕಸ್ಕೋಬಹುದಲ್ವಾ? ಈ ಜ್ಞಾನ ನಮ್ಮಲ್ಲಿದೆಯಾ? ಜ್ಞಾನವೇ ಇಲ್ಲ ನೋಡಿ. ಒಂದು ಉಸಿರಾಟ, ನಾನು ಏನೂ ಮಾಡ್ತಿಲ್ಲ, ಸುಮ್ನೆ ಕುತ್ಕೊಂಡಿದೀನಿ ಅಂದ್ರೂ ಅಲ್ಲಿ ಉಸಿರಾಟ ಕ್ರಿಯೆ ನಡೀತಾ ಇರುತ್ತೆ, ಕೆಲಸ ನಡೀತಾ ಇರುತ್ತೆ. ಆ ಉಸಿರಾಟಕ್ಕೂ ಸಮೇತ ಭಗವಂತನ ಆಶೀರ್ವಾದ ಆಶಯ ಇದ್ರೆ ಮಾತ್ರ ನಾನು ಉಸಿರಾಡೋದಿಕ್ಕೆ ಸಾಧ್ಯ. ನಮ್ಮೆಲ್ಲರಿಗೂ ಗೊತ್ತು, ನಾನು ಕನ್ನಡಿಯೊಳಗಿರುವ ಬಿಂಬ. ನಾನು ಏನೇ ಮಾಡಬೇಕು ಅಂದ್ರೂ ಸಹ ನಾನು ನನ್ನ ಭಗವಂತ ಯಾವ ರೀತಿ ಇಷ್ಟಪಡ್ತಾನೋ ಆ ರೀತಿ ಮಾತ್ರ ಸಾಧ್ಯವೇ ವಿನಃ ನಾನು ಏನೇ ಇಂಡಿಪೆಂಡೆಂಟ್ ಆಗಿ ಅಯ್ಯೋ ನಾನು ಇಷ್ಟೊತ್ತಿಗೆ ಈ ಕೆಲಸ ಮಾಡ್ಬಿಡ್ತೀನಿ, ಆ ಕೆಲಸ ಮಾಡ್ಬಿಡ್ತೀನಿ, ಇದಾಗೋಗ್ಬಿಡುತ್ತೆ, ಅದಾಗೋಗ್ಬಿಡುತ್ತೆ, ಹೀಗಾಗೋಗ್ಬಿಡುತ್ತೆ, ಹಾಗಾಗೋಗ್ಬಿಡುತ್ತೆ, ಆಗತ್ತಾ? ಖಂಡಿತ ಆಗಲ್ಲ. ಅವನು ಯಾವ ಟೈಮಲ್ಲಿ, ಯಾವ ಹೊತ್ತಲ್ಲಿ, ಯಾರಿಗೆ ಏನ್ ಕೊಡಿಸ್ಬೇಕು, ಹೇಗ್ ಕೊಡಿಸ್ಬೇಕು ಅಂತ ಅವನು ಪ್ಲಾನ್ ಮಾಡ್ಕೊಂಡಿರ್ತಾನೋ ಅದರ ಪ್ರಕಾರನೇ ನಡೆಯುತ್ತೆ ವಿನಃ ಅವನ ತಿಳುವಳಿಕೆ ಇಲ್ಲದೆ ಯಾವುದೂ ಸಹ
ನಡೆಯುವುದಿಲ್ಲ. ನಾನು ಕನ್ನಡಿಯೊಳಗಿನ ಗಂಟು, ನನ್ ಕೈಲಿ ಏನೂ ಮಾಡೋದಿಕ್ಕೆ ಆಗೋದಿಲ್ಲ. ಅಷ್ಟೇ ಅಲ್ಲ, ನಾಹಂ ಕರ್ತ ಹರಿಕರ್ತ, ಭಗವಂತ ನನ್ ಕೈಲಿ ಎಲ್ಲ ಮಾಡಿಸ್ತಾ ಇದ್ದಾನೆ. ನನ್ನ ಕೈಯಲ್ಲಿ ಏನೂ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಇದ್ ಎರಡು ನನ್ನ ತಲೆಗೆ ಬಂತು, ನನ್ನ ಮನಸ್ಸಿಗೆ ಬಂತು ಅಂದ್ರೆ ಆಟೋಮೆಟಿಕಲಿ ನನ್ನ ಮನಸ್ಸಿನ ಕೊಳೆ ತೊಳಿತಾ ಹೋಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗೇನೆ ಈ ಅಹಂಕಾರದಿಂದನೇ ಆಸೆ, ಕೋಪ ಎಲ್ಲವುದೂ ಸಹ ಬರೋದು ಅಲ್ವಾ? ಏ ನಾನ್ ತಗೊಂಡ್ಬಿಡ್ತೀನಿ, ನಾನ್ ಮಾಡ್ಬಿಡ್ತೀನಿ, ನನ್ನ ಹತ್ರ ಇದೆ ಅಹಂಕಾರ ಬಂತ. ಅವಾಗ ಆಸೆಗಳು ಶುರು ಆಗತ್ತೆ. ಆಸೆಗಳು ನೆರವೇರದೆ ಇದ್ದಾಗ ಕೋಪ ಬಂದಾಗ ನಮ್ಮೆಲ್ಲರಿಗೂ ಗೊತ್ತು ನಮ್ಮ ಕೋಪ ಯಾವ ರೀತಿ ಇರುತ್ತೆ ಅಂತ. ಆ ರೀತಿ ಎಲ್ಲವುದಕ್ಕೂ ಕಾರಣ ಈ ಅಹಂಕಾರ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ಮಾನವನ್ನ ಬಿಡಬೇಕು. ಮಾನ ಇಸ್ ನಥಿಂಗ್ ಬಟ್ ಅಹಂಕಾರವನ್ನ ನಾನು ಬಿಡಬೇಕು. ನನಗೆ ಅದನ್ನ ಪಡೆಯಲು ಆಗತ್ತೆ ಅಂತ ನನಗೆ ಯಾವಾಗ ನನ್ನ ಮನಸ್ಸಿಗೆ ಬಂದ್ಬಿಡತ್ತೆ, ಆಗ ನನಗೆ ಅಹಂಕಾರ ಬಂದ್ಬಿಡತ್ತೆ. ಇಲ್ಲ, ನನಗೆ ಪಡೆಯೋದಿಕ್ಕಾಗೋದಿಲ್ಲ ಅನ್ನೋ ಜ್ಞಾನ ಇದ್ದಾಗ ನನ್ನಲ್ಲಿ ವಿನಮ್ರತೆ ಮೂಡ್ತಾ ಹೋಗುತ್ತೆ. ಉದಾಹರಣೆ ಹೇಳ್ಬೇಕು ಅಂದ್ರೆ, ನಮ್ಮೆಲ್ರಿಗೂ ಗೊತ್ತು ಇವಾಗ ಗೋಲ್ಡ್ ರೇಟ್ ಎಷ್ಟಿದೆ ಅಥವಾ ಡೈಮಂಡ್ ರೇಟ್ ಎಷ್ಟಿದೆ ಅಂತ. ಈಗ ನಾವು ಆ ಅಂಗಡಿ ರೋಡಲ್ಲಿ, ಅಂದ್ರೆ ಈಗ ಚಿನ್ನ ಬೆಳ್ಳಿ ಅಂಗಡಿ ರಸ್ತೆ ಅಂತಾರಲ್ವಾ, ಆ ಅಂಗಡಿ ರೋಡಲ್ಲಿ ಹೋಗ್ಬೇಕಾದ್ರೂನು ಒಬ್ಬ ಬಡವ, ತುಂಬಾ ಬಡವ ಅವನು. ಅವನು ಒಂದು ಹೊತ್ತಿನ ಊಟಕ್ಕೂ ಸಹ ತುಂಬಾ ಕಷ್ಟಪಡ್ತಿರ್ತಾನೆ ಅನ್ಕೊಳ್ಳೋಣ. ಅವನ ರೋಡಲ್ಲಿ ಹೋಗ್ಬೇಕಾದ್ರೆ ಆ ವಜ್ರದ ನೆಕ್ಲೆಸ್ ಎಷ್ಟೇ ಸುಂದರವಾಗಿದ್ರು, ಅಪ್ಪ ನನಗೆಲ್ಲಪ್ಪ ಇದು ತಗೊಳಕ್ಕಾಗತ್ತೆ, ನಾನ್ ನೋಡ್ ಖುಷಿ ಪಡ್ತೀನಿ ಅಷ್ಟೇ ಅಂತ ಅನ್ಬಿಟ್ಟು ಅವನ್ ಹೋಗ್ತಾನಷ್ಟೆ. ಯಾಕೆಂದ್ರೆ ಅವನಿಗೆ ಗೊತ್ತಿರುತ್ತೆ ಅದ್ ನನಗೆ ತಗೊಳೋದಿಕ್ಕಾಗೋದಿಲ್ಲ ಅಂತ. ಅದೇ ಬಡವ ಒಂದು ದಿನ ಇದ್ದಕ್ಕಿದ್ದ ಹಾಗೆ ತುಂಬಾ ದೊಡ್ಡ ಶ್ರೀಮಂತ ಆಗೋದ. ಆಗ ಅದೇನ್ರಿ ಮಹಾ, ಅದು ತಗೊಳ್ಳೋಣ, ಇದು ತಗೊಳ್ಳೋಣ, ಅದು ಬೇಕು, ಇದು ಬೇಕು ಅಂದ್ರೆ. ಆದ್ರೆ ಹೇಳ್ತಾ ಹೋಗ್ತಾರೆ, ಆ ರೀತಿ ಶ್ರೀಮಂತಿಕೆ ಬಂದಾಗ್ಲೂ ಸಹ ನಮಗ್ ಹೇಗಿರ್ಬೇಕಪ್ಪ ಅಂತ ಅಂದ್ರೆ, ಅವನಿಗೆ ಗೊತ್ತು ನನಗೆ ಯಾವಾಗ ಕೊಡ್ಬೇಕು ಅಂತ, ಅವಾಗ ಅವನು ಕೊಡ್ತಾನೆ ಅನ್ನೋ ಒಂದು ನಮ್ರತೆ ಬಂದಾಗ ಮಾತ್ರ ಭಗವಂತ ನಮ್ಮನ್ನ ಕೈ ಹಿಡಿದು ಕಾಪಾಡ್ತಾ ಹೋಗ್ತಾನೆ. ಅಂದ್ರೆ ನನ್ನ ಜೀವನದಲ್ಲಿ ಏನೆಲ್ಲ ಸಿಕ್ಕಿದೆ, ಏನೆಲ್ಲ ಮುಂದೆ ಸಿಗಬೇಕು ಅನ್ನೋದಿದೆ, ಅದು ಕೇವಲ ಭಗವಂತ ಮನಸ್ಸು ಪಟ್ರೆ ಮಾತ್ರ ಸಾಧ್ಯ. ಇವತ್ತು ನನ್ನ ಹತ್ರ ಹಣ ಇದೆ ಅಂದ್ರೂ ಎಲ್ಲವುದೂ ತಗೊಳ್ಳೋದಿಕ್ಕೆ ಆಗೋದಿಲ್ಲ. ಯಾಕೆ? ಭಗವಂತ ಆಸೆ ಪಡ್ಬೇಕು, ಎಸ್ ನಾನು ಇವರಿಗೆ ಇಂಥದ್ ಕೊಡ್ಬೇಕು ಅಂತ, ಆಗ ಮಾತ್ರ ಅದು ಸಾಧ್ಯ ಆಗತ್ತೆ. ಎರಡನೇದು ಮೋಹ, ಅಂದ್ರೆ ತಪ್ಪು ತಿಳುವಳಿಕೆ. ನಾನೇ ಮಾಡ್ತೇನೆ, ನಾನು ಮಾಡ್ತೇನೆ, ಅದು ಓಕೆ. ನಾನೇ ಮಾಡಿದ್ದು, ನಾನೇ ಮಾಡ್ತೀನಿ, ನಾನೇ ಮಾಡ್ತೇನೆ, ನೋ. ಇದು ಯಾವಾಗ ನಾನು ಅನ್ನೋದು ಬರುತ್ತೆ, ಆಗ ಎಲ್ಲವುದೂ ಸಹ ತಪ್ಪು ತಿಳುವಳಿಕೆನೆ ಆಗ್ತಾ ಹೋಗುತ್ತೆ. ಅಂದ್ರೆ ಒಂದು ತಪ್ಪಿನ ಮೇಲೆ ಇನ್ನೊಂದು ತಪ್ಪಾಗ್ತಾ ಹೋಗುತ್ತೆ. ಹೇಗೆ ಅಂದ್ರೆ, ಈಗ ಉದಾಹರಣೆ, ನಾವು ಬೆಳಗ್ಗೆ ಎದ್ದೇಳ್ತೀವಿ, ಬೆಳಗ್ಗೆ ಎದ್ದು ಎಲ್ಲೋ ಅರ್ಜೆಂಟ್ ಆಗಿ ಆಫೀಸಿಗೆ ಹೋಗ್ಬೇಕಾಗಿರುತ್ತೆ. ಆ ಗಾಬರಿನಲ್ಲಿ ಏನ್ ಮಾಡ್ತೀವಿ, ಶರ್ಟ್ ಬಟನ್, ಈಗ ಮೊದಲನೇ ಬಟನ್ಗೆ ಎರಡನೇ ಆ ಬಟನ್ ಏನಿರುತ್ತೆ ಅದನ್ನ ಹಾಕೊಂಡು ಹೋಗ್ಬಿಡ್ತೀವಿ ಅಂತ ಅನ್ಕೊಳ್ಳೋಣ. ಲಾಸ್ಟಿಗೆ ಗೊತ್ತಾಗುತ್ತೆ ಅದು ಮೇಲೆ ಕೆಳಗೆ ಆಗಿರುತ್ತೆ. ಹೇಗಾಯ್ತು ಅಂತ ನೋಡೋದಾದ್ರೆ, ಅದು ಒಂದು ಸರಿ ಮಾಡಿದ್ರೆ ಆಗತ್ತಾ ಅಂದ್ರೆ ಇಲ್ಲ. ಎಲ್ಲವೂ ಬಿಚ್ಚಬೇಕು, ಮತ್ತೆ ನೀವು ಮೊದ್ಲಿಂದ ಹಾಕೋಬೇಕು ಅಲ್ವಾ? ಅದು ಒಂದು ಸರಿ ಮಾಡೋದಿಕ್ ಆಗೋದೇ ಇಲ್ಲ. ಹಾಗೇನೆ ನಾವೀಗ ಒಂದು ತಪ್ಪು ಮಾಡಿದ್ವಿ, ಒಂದು ತಪ್ಪು ತಿಳುವಳಿಕೆ ನನ್ನಲ್ಲಿ ಮೂಡ್ತು, ನಾನು ನನ್ನದು ಅನ್ನೋ ಅಹಂಕಾರ ಮೂಡ್ತು ಅಂದ್ರೆ, ನನ್ನ ಕೈಲಿ ಎಲ್ಲವುದು ತಪ್ಪನ್ನ ಮಾಡ್ಸೋದಿಕ್ಕೆ ಶುರು ಮಾಡ್ತಾ ಹೋಗುತ್ತೆ. ಹೇಗೆ ಅಂದ್ರೆ, ನನ್ನವರು ಅನ್ನೋ ತಪ್ಪು ತಿಳುವಳಿಕೆ. ನನ್ನ ಮನೆ, ನನ್ನವರು, ನನ್ನ ಮಕ್ಕಳು, ಎಲ್ಲಕ್ಕಿಂತ ದೊಡ್ಡ ತಪ್ಪು ತಿಳುವಳಿಕೆ ಯಾವ್ದಪ್ಪ ಅಂದ್ರೆ ನನ್ನ ದೇಹ. ಈ ದೇಹವನ್ನ ನಾನು ಎಷ್ಟು ಸುಂದರವಾಗಿ ಇಟ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಅಂದ್ರೆ, ಅಷ್ಟು ಸುಂದರವಾಗಿ ಇಟ್ಕೊಳ್ಳುವಂತಹ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ಹೇಳ್ತಾರೆ, ಬಾಡಿಗೆ ಮನೆಗೇಕೆ ಅಲಂಕಾರ. ಅಂದ್ರೆ ನೀವು ಕ್ಲೀನಾಗಿ ಇಟ್ಕೋಬೇಡಿ ಅಂತ ಹೇಳ್ತಾ ಇಲ್ಲ. ಬಾಡಿಗೆ ಮನೆ ಆದ್ರೂ ಕ್ಲೀನಾಗಿ ಇಟ್ಕೊಳ್ಳೇಬೇಕು. ಕ್ಲೀನಾಗಿ ಇಟ್ಕೊಳ್ಳೋದು ಬೇರೆ, ಅದಕ್ಕೆ ಶೃಂಗಾರ ಮಾಡೋದು ಬೇರೆ.
ನೀನು ಶೃಂಗಾರ ಮಾಡ್ಬೇಡ. ಅದನ್ನ ಕೇವಲ ನೀಟಾಗಿ ಇಟ್ಕೋ. ಈಗ ಬಾಡಿಗೆ ಕೊಡ್ಬೇಕಾದ್ರೆ ಈವನ್ ನಾವೇ ಇರ್ಬೋದು ಅಥವಾ ಬೇರೆಯವರೇ ಇರ್ಬೋದು. ಹೇಳೋದೇನು? ದಯವಿಟ್ಟು ಮನೆ ಕ್ಲೀನ್ ಆಗಿ ಇಟ್ಕೊಳ್ಳಿ. ಮನೆ ಗಲೀಜ್ ಮಾಡ್ಕೋಬೇಡಿ. ಅಲ್ವಾ? ಹಾಗೇನೆ ಈ ದೇಹವನ್ನ ನಾವು ಕ್ಲೀನ್ ಆಗಿ ಇಟ್ಕೋಬೇಕು, ಶುಚಿಯಾಗಿ ಇಟ್ಕೋಬೇಕು. ಆದ್ರೆ ಇದಕ್ಕೆ ಅಲಂಕಾರದ ಅವಶ್ಯಕತೆ ಇಲ್ಲ. ನೀನು ಎಷ್ಟೇ ಅಲಂಕಾರ ಮಾಡಿ, ನೀನು ಎಷ್ಟೇ ವಿಜೃಂಭಣೆಯಿಂದ ಈ ಮನೆಯನ್ನ ಬಾಡಿಗೆ ಮನೆ ನೋಡ್ಕೊಂಡ್ರು ಸಹ, ನೀನು ಒಂದಲ್ಲ ಒಂದು ದಿನ ಈ ಬಾಡಿಗೆ ಮನೆಯನ್ನ ನೀನು ಬಿಟ್ಟು ಹೋಗ್ಬೇಕು. ಅದು ನಿನಗೆ ನೆನಪಿರ್ಬೇಕು. ಹಾಗಾಗಿ ನನಗೆ ಫಸ್ಟ್ ಬರೋದು ಯಾವಾಗ ಅಂದ್ರೆ, ನನ್ನ ದೇಹ ಅನ್ನೋ ತಪ್ಪು ತಿಳುವಳಿಕೆ ಯಾವಾಗ ಆವರಿಸ್ತಾ ಹೋಗುತ್ತೆ, ಇದು ತಿಳುವಳಿಕೆ ಅಂದ್ರೆ ತಪ್ಪು ತಿಳುವಳಿಕೆ ಮುಂದುವರಿತಾ ಮುಂದುವರಿತಾ ಈ ಜಗತ್ತನ್ನೇ ಆವರಿಸ್ಬಿಡುತ್ತೆ. ನನ್ನ ದೇಹ ಅಂದ ತಕ್ಷಣ ನಾನು, ನಾನೇ ಮಾಡಿದ್ದು, ನನ್ನ ಮನೆ, ನನ್ನ ಜನ, ನನ್ನವರು, ನನ್ನದೇ ಇದು. ಆದ್ರೆ ದಾಸರೇ ಹೇಳ್ತಾ ಹೋಗ್ತಾರೆ, ಆರು ಸಂಗಡ ಬಾಹೋದಿಲ್ಲ. ಯಾರು ನನ್ ಜೊತೆ ಬರೋದಿಲ್ಲ ಭಗವಂತ. ನನ್ನ ಪ್ರಯಾಣವನ್ನ ನಾನೇ ಮುಂದುವರಿಸ್ಬೇಕು. ಎಲ್ಲಿವರೆಗೂ ಅಂದ್ರೆ ಹೇಳ್ತಾರಲ್ಲ, ಯಾಕೆ ಬಡದಾಡ್ತಿ ತಮ್ಮ ಮಾಯ ಮೆಚ್ಚಿ ಸಂಸಾರ ಮೆಚ್ಚಿ ಅಂತ. ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಿ ತನಕ ಮಣ್ಣು ಮುಚ್ಚೋ ತನಕ, ಸತ್ತಾಗ ಬರುವರು ತಮ್ಮ ಗುಳಿ ತನಕ ಅಷ್ಟೇ. ಮ್ಯಾಕ್ಸಿಮಮ್ ಬೈ ಮ್ಯಾಕ್ಸಿಮಮ್ ಎಲ್ಲಿವರೆಗೂ ಬರ್ತಾರೆ ಅಂದ್ರೆ, ನಿಮ್ಮನ್ನ ಹೂತಾಕೋ ಜಾಗದವರೆಗೂ ಬರ್ತಾರೆ, ಅಥವಾ ನಿಮ್ಮನ್ನ ಸುಟ್ಟಾಕೋ ಜಾಗದವರೆಗೆ ಬರ್ಬೋದು. ಅದು ಕೆಲವು ಸಂಪ್ರದಾಯದಲ್ಲಿ ಕೆಲವು ಸಂಪ್ರದಾಯದಲ್ಲಿ ಹೆಣ್ಮಕ್ಳು ಹೋಗೋ ಹಾಗೆ ಇಲ್ಲ. ಅಪ್ಪ ಅಮ್ಮ ಇರೋರು ಹೋಗೋ ಹಾಗಿಲ್ಲ. ಅಲ್ವಾ? ಸರಿ ಆಯ್ತು, ಎಲ್ಲ ಮೀರಿ ನಾನು ಬರ್ತೀನಿ ಅಂದ್ರು ನಿನ್ನ ಜೊತೆ ಎಲ್ಲಿವರೆಗೂ ಬರೋದಿಕ್ಕೆ ಸಾಧ್ಯ? ಚಿತೆಗೆ ಬೆಂಕಿ ಇಡೋವರೆಗೂ ಬರಬಹುದೇ ವಿನಃ, ನಂತರದ ಪ್ರಯಾಣ ಏನಿದೆ ಅದು ನೀನೇ ಮಾಡ್ಬೇಕು. ಇನ್ಯಾರು ಮಾಡಕ್ ಸಾಧ್ಯನೇ ಇಲ್ಲ. ದಟ್ ಈಸ್ ಯುವರ್ ಜರ್ನಿ, ಯುವರ್ ಪಾತ್. ಅಲ್ವಾ? ನಿನ್ನೂಟ ನೀನೇ ಮಾಡ್ಬೇಕು ಅಂದ್ರೆ ಎಲ್ಲಿವರೆಗೂ ಊಟ ಮಾಡಿಸ್ಬೋದು? ಬಾಯಿಗೆ ತುತ್ತಿಡಬಹುದು ಅಷ್ಟೇ. ಅಗ್ದು ನುಂಗೋ ಕೆಲ್ಸ ನಿನ್ನದೇ ಅಲ್ವಾ? ಅಗದ್ಬಿಟ್ಟು ಯಾರು ನುಂಗ್ಸೋದಿಕ್ಕೆ ಸಾಧ್ಯನಾ? ಅಥವಾ ಹೋಗ್ಲಿ ಅಗಿಯೋ ಕೆಲ್ಸನೂ ಬೇಡಪ್ಪ, ನಾನು ಜ್ಯೂಸ್ ಕುಡಿಸ್ಬಿಡ್ತೀನಿ ಅಂದ್ರೆ ಜ್ಯೂಸ್ ಎಲ್ಲಿವರೆಗೂ ಕೊಡ್ಬೋದು? ನಿಮ್ಮ ಬಾಯಿವರೆಗೂ ಹಾಕಬಹುದು ಅಷ್ಟೇ. ನುಂಗೋ ಕೆಲ್ಸ ಅಂತೂ ನೀವೇ ಮಾಡ್ಬೇಕಾ? ಇನ್ನು ಫೋರ್ಸ್ ಮಾಡಿದ್ರೆ ನೀವು ವಾಂತಿ ಮಾಡ್ಬೋದಷ್ಟೇ, ಇನ್ನೇನು ಮಾಡೋದಕ್ಕಾಗೋದಿಲ್ಲ. ನುಂಗ್ಸಕ್ಕಂತೂ ಯಾರ ಕೈಲೂ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾ ಇದ್ರು ನೋಡಿ, ಬಾಯಾರಿದ ಕುದುರೆಯನ್ನ ನೀರಿನವರೆಗೆ ಕರ್ಕೊಂಡು ಹೋಗ್ಬೋದು ಅಷ್ಟೇ, ನೀರ್ ಕುಡಿಯೋ ಕೆಲ್ಸ ಕುದುರೆನೇ ಮಾಡ್ಬೇಕು. ಹಾಗೆ ಇಲ್ಲಿ ಭಗವಂತ ಹೇಗಿದ್ದಾನೆ, ಭಗವಂತ ನಮಗೆ ಏನೆಲ್ಲ ಮಾಡಿದ್ದಾನೆ ಅನ್ನೋದು ಎಲ್ಲಿವರೆಗೂ ಅಂದ್ರೆ, ನಾವು ಆಧ್ಯಾತ್ಮಿಕ ದಾರಿಯಲ್ಲಿ ನೀವು ನಡೀರಿ ಅಂತ ಹೇಳಬಹುದು. ಅದಕ್ಕೆ ಬೇಕಾದಂತಹ ಪ್ರವಚನವನ್ನ ಅಥವಾ ಆಡಿಯೋನ ಅಥವಾ ವಿಡಿಯೋನ ನಾವು ಕೇಳಬಹುದು ಅಷ್ಟೇ. ಆದ್ರೆ ನಡಿಬೇಕಾಗಿರೋದು ಯಾರು? ನಾವೇ ನಡಿಬೇಕು. ಅಹಂಕಾರ, ಮಮಕಾರ ಯಾರು ಬಿಡ್ತಾರೋ ಆಗ ಅಂತಹವರು ನನ್ನ ಸೇರೋದಿಕ್ಕೆ ಸಾಧ್ಯ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅರ್ಜುನನೇ ಅಲ್ವಾ? ಭಗವಂತ, ನಾನು ತಪ್ಪು ಮಾಡಿದೆ, ನನಗ್ ಗೊತ್ತಾಯ್ತು ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ, ನನ್ನನ್ನ ಶಿಷ್ಯನಾಗಿ ಸ್ವೀಕಾರ ಮಾಡ್ತೀಯಾ? ಎಲ್ಲವನ್ನ ಬಿಟ್ಟ ಮೇಲೆ ಭಗವಂತ ಅವನನ್ನ ಶಿಷ್ಯನನ್ನಾಗಿ ಸ್ವೀಕಾರ ಮಾಡ್ದ. ಅದಕ್ಕೆ ಹೇಳಿದ್ದು, ಅರ್ಜುನನ ಮನಸ್ಸಿಗೆ ಯಾಕೆ ಹೋಲಿಸ್ತಾರೆ ಅಂತ ಅಂದ್ರೆ, ನಮ್ಮ ಮನಸ್ಸು ಅಷ್ಟೇ. ಇವತ್ತು ನಾವು ಕೇಳಿದ್ದನ್ನ ಆಗ್ಲೇ ನಾವು ಮರ್ತು ಬಿಡ್ತೀವಿ. ಮತ್ತೆ ನಾನು ನನ್ನದು ಅನ್ನೋದು ಬರ್ತನೇ ಇರುತ್ತೆ. ಹಾಗಾಗಿ ನಿರ್ಮಾಣ ಮೋಹಾಹ ಜಿತಸಂಗ ದೋಷಾಹ ಅಂದ್ರೆ, ಇಲ್ಲಿ ಹುಟ್ಟಿದ ಮೇಲೆ ನಮಗೆ ಸಂಘ ಇದ್ದೇ ಇರುತ್ತೆ. ಅಪ್ಪ, ಅಮ್ಮ, ಹೆಂಡತಿ, ಮಕ್ಕಳು, ಇದ್ರ ಬಗ್ಗೆ ಯೋಚನೆ ಮಾಡ್ತಾ 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 ನಾವೇನ್ ಮಾಡ್ಬಿಟ್ಟಿದೀವಿ ಅಂದ್ರೆ, ದೇವ್ರನ್ನೇ ಮರ್ತ್ ಬಿಟ್ಟಿದೀವಿ. ನನಗೆ ಯಾರು ಈ ಭೂಮಿ ಮೇಲೆ ಕಳಿಸಿದ್ರು ಅಂದ್ರೆ ಅದು ಭಗವಂತ. ಆದ್ರೆ ನಾನೇನ್ ಮಾಡ್ದೆ, ಈ ಮೋಹಕ್ಕೆ ಬಂದ ಮೇಲೆ, ಈ ಜಗತ್ತಿಗೆ ಬಂದ ಮೇಲೆ ನಾನು ನನ್ನವರು ಅನ್ನೋ ಈ ಜಂಜಾಟದಲ್ಲಿ ನಾನು ಭಗವಂತನನ್ನೇ ಮರೆತು ಬಿಟ್ಟಿದ್ದೀನಿ.
ಆದ್ರೆ ಯಾರು ಭಗವಂತನ ಕಡೆಗೆ ಹೊರಡ್ತಾರಪ್ಪ ಅಂತ ಅಂದ್ರೆ, ಯಾರು ಇಂದ್ರಿಯ ನಿಗ್ರಹವನ್ನ ಸಂಪಾದನೆ ಮಾಡ್ತಾರೆ, ಆಗ ಮಾತ್ರ ನಾನು ಭಗವಂತನನ್ನ ನೋಡೋದಿಕ್ಕೆ ಸಾಧ್ಯ. ಮೊದಲು ಇಂದ್ರಿಯ ನಿಗ್ರಹ. ಎಸ್, ಇವತ್ತು ನಾನು ಏಕಾದಶಿಯ ಉಪವಾಸವನ್ನ ಮಾಡ್ತೀನಿ. ಯಾಕೆ ಅಂತ ಅಂದ್ರೆ, ನನ್ನ ಉಪವಾಸವನ್ನ ಅಂದ್ರೆ ನಾನು ತಿನ್ನೋದನ್ನ ಬಿಟ್ಟು ನಾನು ಭಗವಂತನನ್ನ ಆರಾಧನೆಯ ಕಡೆ ಗಮನ ಹರಿಸ್ತೀನಿ. ಆದ್ರೆ ನಾವ್ ಇವತ್ತೇನ್ ಮಾಡ್ತಾ ಇದೀವಿ, ಇಲ್ಲ ರೀ ಇವತ್ತು ಏಕಾದಶಿ, ಅದಕ್ಕೆ ನಾನು ಊಟ ಮಾಡ್ತಾ ಇಲ್ಲ, ಒಂದ್ ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಂಡೆ, ಒಂದ್ ಸ್ವಲ್ಪ ಕೇಸರಿ ಬಾತ್ ಮಾಡ್ಕೊಂಡೆ, ಒಂದ್ ಸ್ವಲ್ಪ ಏನು ಕೋಸಂಬರಿ ಮಾಡ್ಕೊಂಡೆ, ಒಂದ್ 4 ಸಂಡಿಗೆ ಕಳಿಸ್ದೆ ಅಲ್ವಾ. ಒಂದು ನಮ್ಮ ಹಾಡಿದೆ, ಆಚೆ ಮನೆಯ ಸುಬ್ಬಮ್ಮನಿಗೆ ಏಕಾದಶಿ ಉಪವಾಸ, ಎಲ್ಲೋ ಸ್ವಲ್ಪ ತಿಂತಾಳಷ್ಟೇ ಉಪ್ಪಿಟ್ಟು ಅವಲಕ್ಕಿ ಪಾಯಸ ಅಂತ. ಎಲ್ರೂ ಕೇಳಿದೀರಾ ಅಂತ ಅನ್ಕೊಂತೀನಿ. ಅಂದ್ರೆ ಏಕಾದಶಿ ನಾನು ಊಟ ಮಾಡಬಾರ್ದು, ಅಲ್ಲಿ ಇರೋದೇ ಊಟ ಮಾಡಬಾರ್ದು ಅಂದ್ರೆ ನೀನ್ ಏನೂ ಸ್ವೀಕಾರ ಮಾಡಬಾರ್ದು. ಏನು ಸ್ವೀಕಾರ ಮಾಡಬಾರ್ದು ಅಂದಾಗ ನಾನು ಅನ್ನ ಬಿಟ್ಟು ಉಳಿದಿದ್ ಎಲ್ಲದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ತೇನೆ. ಅಥವಾ ಈ ಕಣ್ಣಿನಿಂದ ನಾವ್ ಏನೆಲ್ಲ ನೋಡ್ತಾ ಹೋಗ್ತೀವಿ, ಆ ನೋಡೋದನ್ನ ಬಿಟ್ಟು ಇದನ್ನ ಭಗವಂತ ಸೃಷ್ಟಿ ಮಾಡಿದ್ದು ಅನ್ನುವಂತಹ ಜ್ಞಾನವನ್ನ ನಾನು ಮರಿತಾ ಹೋಗ್ತೀನಿ ಅಲ್ವಾ. ಪಾ ಎಷ್ಟು ಚೆನ್ನಾಗಿದೆಯಪ್ಪ, ಈ ಡ್ರೆಸ್ ಚೆನ್ನಾಗಿದೆ, ಈ ರೂಪ ಚೆನ್ನಾಗಿದೆ, ಈ ಲಾವಣ್ಯ ಚೆನ್ನಾಗಿದೆ, ಈ ಹುಡುಗಿ ಚೆನ್ನಾಗಿದ್ದಾಳೆ, ಆ ಹುಡುಗ ಚೆನ್ನಾಗಿದ್ದಾನೆ. ಆದ್ರೆ ಮರೆತು ಬಿಡ್ತೀನಿ, ಇದನ್ನೆಲ್ಲ ಭಗವಂತ ಕೊಟ್ಟಿದ್ದು, ಭಗವಂತನಿಂದಲೇ ಸಾಧ್ಯ. ಹಾಗಂದ ತಕ್ಷಣ ನಾವೇನ್ ಅನ್ಕೊಂಡ್ಬಿಡ್ತೀವಿ, ಹೌದಾ, ಈ ಸಾಮಾಜಿಕವಾಗಿ ನಾನು ಮನೆಯಲ್ಲಿದ್ರೆ ತಾನೇ ನಾನು ನನ್ನವರು ನನ್ನವರು ಅನ್ನೋದು, ಅಥವಾ ನಾನು ಊರಲ್ಲಿದ್ರೆ ತಾನೇ ನನ್ನ ಜನ ಅನ್ನೋದು. ನನಗೆ ಯಾರು ಬೇಡಪ್ಪ, ನಾನು ಇವತ್ ಕಾವಿ ಹಾಕೊಂಡು ನಾನು ಕಾಡಿಗೆ ಹೋಗ್ಬಿಡ್ತೀನಿ. ಕಾಡಿಗೆ ಹೋಗ್ಬಿಟ್ರೆ ನನ್ನವರು ಇಲ್ಲ, ನನ್ನ ಮನೇನೂ ಇಲ್ಲ ಅಲ್ವಾ. ತುಂಬಾ ಜನ ಅದೇ ತಾನೇ ಮಾಡೋದು, ಮನೆ ಬಿಟ್ಟು ಆಶ್ರಮ ಸೇರ್ಕೊಂತಾರೆ. ಯಾಕೆ ಅಂದ್ರೆ ಭಗವಂತ ಹೇಳಿದನಲ್ಲ ಇಂದ್ರಿಯ ನಿಗ್ರಹ ಮಾಡು ಅಂತ. ಅದಕ್ಕೆ ನೋಡಿ ನಾನು ಇಂದ್ರಿಯ ನಿಗ್ರಹ ಮಾಡ್ತಾ ಇದ್ದೀನಿ. ಅಲ್ಲಿ ಏನ್ ಊಟ ಕೊಡ್ತಾರೋ ಅದೇ ಊಟ ಮಾಡ್ತೀನಿ. ನನ್ನವ್ರು ಅನ್ನೋದು ಇಲ್ಲ. ಹೌದಾ, ನಿನ್ನವ್ರು ಅನ್ನೋದು ಇಲ್ವಾ? ನೀನು ಧ್ಯಾನಕ್ಕೆ ಕುಳಿತಾಗ ನಿನ್ನ ಪ್ರೀತಿ ಪಾತ್ರರು ನಿನ್ನ ಮನಸ್ಸಿನಲ್ಲಿ ಬರ್ತಾರೆ ಅಂದ್ರೆ ನೀನ್ ಎಲ್ಲಿ ಬಿಟ್ಟೆ? ಇನ್ನೂ ನಿನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ಯಾ ಅಲ್ವಾ? ಅದಕ್ಕೆ ನೋಡಿ, ನಾವ್ ಯಾವುದನ್ನು ಮರೆಯೋದಿಕ್ಕೆ ಸಾಧ್ಯನೇ ಇಲ್ಲ. ನನ್ನ ಅಪ್ಪ, ನನ್ನ ಅಮ್ಮ, ನನ್ನ ಜೀವನ ಸಂಗಾತಿ, ನನ್ನ ಗೆಳೆಯರು, ಉದಾಹರಣೆ ನನ್ನ ಚಿಕ್ಕಪ್ಪ, ನನ್ನ ದೊಡ್ಡಪ್ಪ, ಇನ್ಯಾರೋ ಮತ್ಯಾರೋ, ನಮ್ಮ ಪಕ್ಕದ ಮನೆಯವರು, ಎಲ್ಲವೂ ನಮ್ ನೆನಪಿಗಿದೆ. ಈಗ್ಲೂ ಸಹ ಯಾರಿಗಾದ್ರೂ ನಿಮ್ಮ ಚಿಕ್ಕ ವಯಸ್ಸಲ್ಲಿ ಏನಾಯ್ತು ಅಂತ ಅಂದ್ರೆ ಪ್ರತಿಯೊಂದನ್ನು ನಾವು ಹೇಳ್ತೀವಿ. ಅಥವಾ ಅಪ್ಪನ ಬಗ್ಗೆ ಕೇಳಿದಾಗ ಹೇಳ್ತೀವಿ, ಅಮ್ಮನ ಬಗ್ಗೆ ಕೇಳಿದಾಗ ಹೇಳ್ತೀವಿ, ನಮ್ಮ ಗಂಡನ ಬಗ್ಗೆ ಕೇಳಿದಾಗ ಹೇಳ್ತೀವಿ, ನಮ್ಮ ಹೆಂಡತಿ ಬಗ್ಗೆ ಕೇಳಿದಾಗ ಹೇಳ್ತೀವಿ. ಅವರು ನಮ್ ಜೊತೆ ಇದಾರೋ ಇಲ್ವೋ ದಟ್ ಈಸ್ ಸೆಕೆಂಡ್ರಿ. ಎಲ್ಲರ ಬಗ್ಗೆ ನಾವು ಹೇಳ್ತಾ ಹೋಗ್ತೀವಿ. ಹೇಗೆ ಹೇಳ್ತೀವಿ? ಯಾರನ್ನೂ ಮರೆಯೋದಿಕ್ ಸಾಧ್ಯ ಇಲ್ಲ. ಕೊನೆಗೆ ನಮ್ಮ ಎನಿಮಿಗಳ ಬಗ್ಗೆನೂ, ಶತ್ರುಗಳ ಬಗ್ಗೆನೂ ಹೇಳ್ತೀವಿ. ಅದಕ್ಕೆ ಇಲ್ಲಿ ಭಗವಂತ ಹೇಳೋದು, ನೀನು ಯಾವುದನ್ನು ಮರೆಯೋದಿಕ್ಕೆ ಸಾಧ್ಯ ಇಲ್ಲ, ಅದನ್ನ ನೀನು ಗೆಲ್ಲಬೇಕು ಅಂತ ಹೇಳ್ತಾ ಹೋಗ್ತಾನೆ. ಉದಾಹರಣೆ, ಈಗ ಎಲ್ರ ಮನೇಲೂ ನಡೆಯುವಂತಹ ಸಿಚುವೇಶನ್, ಯಾರೋ ಒಬ್ರು ಹೋದ್ರು ಅಂತ ಅಂದ್ರೆ ನೀವ್ ಅವ್ರನ್ನ ಮರೆತು ಬಿಟ್ಟು ನೀವು ಮುಂದೆ ಸಾಗ್ಬೇಕಲ್ವಾ, ನೀವ್ ಅವ್ರನ್ನ ಮರೆತು ಬಿಟ್ಟು ಮುಂದೆ ಸಾಗ್ಬೇಕಲ್ವಾ ಅಂತ ಹೇಳ್ತೀವಿ. ಈಗ ಯಾರೋ ಹೋದಾಗ ಅವ್ರನ್ನ ಮರೆಯೋದು ಅಷ್ಟು ಸುಲಭನಾ? ಇಲ್ಲ ರೀ, ಯಾರನ್ನೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಅವ್ರು ನಮ್ ಜೀವನದಲ್ಲಿ ಇದಾರೋ ಇಲ್ವೋ ದಟ್ ಈಸ್ ಸೆಕೆಂಡ್ರಿ. ಆದ್ರೂ ಸಹ ನಾವ್ ಅವ್ರನ್ನೆಲ್ಲರನ್ನ ಜ್ಞಾಪಿಸ್ಕೊಳ್ತೀವಿ, ಮರೆಯಕ್ಕಾಗಲ್ಲ. ಉದಾಹರಣೆ, ಅಪ್ಪನನ್ನ ಕಳ್ಕೊಂಡವ್ರಿಗೆ ಅಪ್ಪ ಅಂದ ತಕ್ಷಣ ಅವ್ರಪ್ಪ ನೆನಪಾಗ್ತಾರೆ, ಅಮ್ಮನನ್ನ ಕಳ್ಕೊಂಡವ್ರಿಗೆ ಅಮ್ಮ ಅಂದ ತಕ್ಷಣ ಅವ್ರ ಅಮ್ಮ ನೆನಪಾಗ್ತಾರೆ ಅಲ್ವಾ. ಯಾರು ಮರ್ತು ಬಿಡ್ತೀರಾ? ಯಾರು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ನೀನು ಮರಿಬೇಡ, ಗೆಲ್ಲು. ನೀನ್ ಯಾವ್ದನ್ನು ಬಿಡು ಅಂತಾನೂ ಇಲ್ಲಿ ಹೇಳ್ತಾ ಇಲ್ಲ. ಮರಿಬೇಡ, ಮರೆಯೋದಿಕ್ಕೆ ಸಾಧ್ಯ ಯಾವುದಿಲ್ಲ, ಅದನ್ನ ನೀನು ಗೆಲ್ಲಬೇಕು. ಹೇಗೆ ಗೆಲ್ಲಬೇಕು? ಈ ನನ್ನ ಮನಸ್ಸಿಗೆ ನಾನು ಏನ್ ಮಾಡ್ಬಿಟ್ಟಿದೀನಿ, ಬರೀ ಈ ಜಗತ್ತಿನ ವಿಷಯವನ್ನೇ ಹೇಳಿದೀನಿ. ಈಗ ನನ್ನ ಹೃದಯಕ್ಕೆ ಯಾವುದು ತುಂಬಾ ಹತ್ರ ಅಂದ್ರೆ, ಯಾರು ನನಗೆ ತುಂಬಾ ಪ್ರೀತಿ ಪಾತ್ರರೋ ಅವ್ರ ಬಗ್ಗೆನೇ ಹೇಳ್ತಾ ಇರ್ತೀನಿ. ಉದಾಹರಣೆ,
ನಾನು ಆ ಹುಡುಗನ್ ತುಂಬಾ ಇಷ್ಟಪಡ್ತೀನಿ. ನಾನು ಈ ಹುಡುಗಿನ್ ತುಂಬಾ ಇಷ್ಟಪಡ್ತೀನಿ. ನಾನ್ ನನ್ ಮಗಳನ್ ತುಂಬಾ ಇಷ್ಟಪಡ್ತೀನಿ. ನನಗ್ ಮನೆ ಅಂದ್ರೆ ಇಷ್ಟ. ನನಗ್ ಆ ವ್ಯಕ್ತಿ ಅಂದ್ರೆ ಇಷ್ಟ. ನನಗ್ ಈ ವ್ಯಕ್ತಿ ಅಂದ್ರೆ ಇಷ್ಟ. ನನಗ್ ಈ ತಿಂಡಿ ಇಷ್ಟ. ನನಗ್ ಈ ಊಟ ಇಷ್ಟ. ನನಗ್ ಈ ಬಟ್ಟೆ ಇಷ್ಟ. ನನಗ್ ಈ ಕಲರ್ ಇಷ್ಟ. ಓ ಮೈ ಗಾಡ್! ಈ ಇಷ್ಟ ಅನ್ನೋದು ಲೀಸ್ಟ್ ಹನುಮಂತನ್ ಬಾಲ ಏನಿದ್ಯೋ ಅದಕ್ಕಿಂತಲೂ ಉದ್ದವಾಗಿದೆ. ಬೆಳಗ್ಗೆ ಎದ್ದ ತಕ್ಷಣದಿಂದ ವಾವ್! ಎಷ್ಟು ಚಳಿ ಇದೆ. ನನಗ್ ಈ ಚಳಿ ಇಷ್ಟ. ಅಯ್ಯೋ! ಹೊರಗಡೆ ಎಷ್ಟೊಂದ್ ಮಂಜಿದೆ. ಈ ಮಂಜು ಇಷ್ಟ. ಅಲ್ವಾ? ಯಾಕೆ ಇದು ನಾವು ಇಷ್ಟ, ಇಷ್ಟ, ಇಷ್ಟ ಅಂತ ಹೇಳ್ತಿದೀವಿ? ನನ್ ಹೃದಯಕ್ಕೆ ನಾನು ಅದೇ ಹೇಳ್ಬಿಟ್ಟಿದೀನೇ ವಿನಃ, ನಾನು ಈ ವಿಷಯ ಬಿಟ್ಟು ನಾನು ಆ ಮಗುಗೇನೋ ಬೇರೆ ಹೇಳೇ ಇಲ್ಲ. ಈಗ ಉದಾಹರಣೆ, ನಾವೀಗ ಸೌತ್ ಇಂಡಿಯನ್ ಅಂತ ತಗೊಳ್ಳೋಣ. ಈಗ ನಾವು ಸೌತ್ ಇಂಡಿಯಾದವರಿಗೆ ನಮ್ಗೆ ಅನ್ನನೇ ಎಲ್ಲ. ಅನ್ನ ಬಿಟ್ಟು ಬೇರೆ ಏನೂ ಇಲ್ಲ. ಉದಾಹರಣೆ, ಈಗ ನಾವು ಎಸ್ಪೆಷಲಿ ಮೈಸೂರು ಪ್ರಾಂತ್ಯ, ಈ ಮಲೆನಾಡ್ ಎಸ್ಪೆಷಲಿ ಮಲೆನಾಡವರಿಗೆ ಅನ್ನ ಬಿಟ್ಟು ನಮಗೇನೋ ಬೇರೆ ತಲೆಯಲ್ಲಿ ಓಡೋದೇ ಇಲ್ಲ. ಒಂದು ತಿಂಡಿ ಮಾಡ್ಬೇಕಾದ್ರೂ ಅಕ್ಕಿ ತಗೊಂತೀವಿ. ಊಟ ಮಾಡ್ಬೇಕಾದ್ರೂ ಅಕ್ಕಿ ತಗೊಂತೀವಿ. ಈವನ್ ವಿ ಡೋಂಟ್ ನೋ ವಾಟ್ ಈಸ್, ನಮಿಗ್ ರೊಟ್ಟಿ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಮುದ್ದೆ ಅಂದ್ರೇನು ಗೊತ್ತಿಲ್ಲ. ಅಲ್ವಾ? ಅದೇ ರೀತಿ ನಾವು ಆ ಮಲೆನಾಡಿನ ಒಂದು ಪುಟ್ಟ ಹಳ್ಳಿನಲ್ಲಿ ಬೆಳೆದವರಿಗೆ ಹೇಗೆ ಬೇರೆ ವಿಷಯದ ಬಗ್ಗೆ ಗೊತ್ತಿಲ್ಲ, ಹಾಗೇನೆ ಈ ನನ್ನ ಹೃದಯಕ್ಕೂ ಬೇರೆ ವಿಷಯ ಗೊತ್ತಿಲ್ಲ. ಯಾಕೆ ಅಂದ್ರೆ ನಾನು ಬರೀ ಅದೇ ವಿಷಯವನ್ನೇ ತುಂಬ್ಕೊಂಡ್ಬಿಟ್ಟಿದ್ದೀನಿ. ಹಾಗಿದ್ರೆ ಈಗ ಮರೆಯೋದಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಯ್ತು. ಗೆಲ್ಲೋದ್ ಹೇಗೆ? ಹೇಗೆ ಗೆಲ್ಲಬೇಕಪ್ಪ ಅಂದ್ರೆ, ಆ ಮನಸ್ಸಿಗೆ ನಾನು ಸದಾ ದೇವರ ವಿಷಯವನ್ನ ತುಂಬುತ್ತಾ ಹೋಗ್ಬೇಕು. ನೋಡು, ನನಗಿಷ್ಟ್ ದಿನ ಗೊತ್ತಿರ್ಲಿಲ್ಲ. ಹೌದು, ಇದೆಲ್ಲ ಇವ್ರು ನನ್ನವ್ರು ಅನ್ಕೊಂಡಿದ್ದೆ. ಈ ದೇಹ ನಂದು ಅನ್ಕೊಂಡಿದ್ದೆ. ಈ ಜಗತ್ತು ನಂದು ಅನ್ಕೊಂಡಿದ್ದೆ. ಈ 20-30 ಮನೆ ಅಥವಾ 60-40 ಮನೆ ಏನಿದೆ ಇದೆಲ್ಲ ನಂದು ಅನ್ಕೊಂಡ್ಬಿಟ್ಟಿದ್ದೆ. ಇದು ಯಾವ್ದು ಇದೇ ಶಾಶ್ವತ ಅನ್ಕೊಂಡ್ಬಿಟ್ಟಿದ್ದೆ. ಇದು ಯಾವ್ದು ಶಾಶ್ವತ ಅಲ್ಲ. ಶಾಶ್ವತ ಇರೋನು ಒಬ್ಬನೇ. ಅವನು ಭಗವಂತ. ಆ ಭಗವಂತನ ಬಗ್ಗೆ ನಾನೇನ್ ಮಾಡ್ತಾ ಹೋಗ್ಬೇಕು? ತುಂಬುತ್ತಾ ಹೋಗ್ಬೇಕು. ಆಗ ನಾನು ಯಾವ ವಿಷಯವನ್ನ ತುಂಬುತ್ತೀನಿ, ಆಗ ನಾನು ಆ ನನ್ನ ಯಾವ ವಿಷಯ ಮರೆಯೋದಿಕ್ಕೆ ಸಾಧ್ಯ ಇಲ್ಲ, ನಾನು ಆ ವಿಷಯವನ್ನ ಗೆಲ್ಲೋದಿಕ್ಕೆ ಸಾಧ್ಯ. ಇದರಿಂದ ಏನಾಗುತ್ತೆ ಅಂದ್ರೆ ಮನಸ್ಸು ಶುದ್ಧಿ ಆಗ್ತಾ ಹೋಗುತ್ತೆ. ಹಾಗೆ ಆಧ್ಯಾತ್ಮ ನಿತ್ಯ ಅಂದ್ರೆ ನಿತ್ಯ ನಿರಂತರವಾಗಿರೋನು ಭಗವಂತ ಒಬ್ಬನೇ. ಹಾಗಾಗಿ ನಿತ್ಯವಾಗಿ ಇರೋದು ಅಂತ ಅಂದ್ರೆ ಸಹಜವಾಗಿ ಇರೋದು. ಈಗ ಉದಾಹರಣೆ, ಬೆಳಗ್ಗೆ ಎದ್ದ ತಕ್ಷಣ ವಿ ವಿಲ್ ಗೋ ಫಾರ್ ವಾಶ್‌ರೂಮ್, ಬ್ರಷ್ ಮಾಡ್ಕೊಳ್ತೀವಿ, ಸ್ನಾನ ಮಾಡ್ಕೊಳ್ತೀವಿ, ದೇವ್ರ ಪೂಜೆ ಮಾಡ್ತೀವಿ, ತಿಂಡಿ ತಿಂತೀವಿ, ಮನೆ ಕ್ಲೀನ್ ಮಾಡ್ತೀವಿ. ಇದನ್ನ ನಮ್ಗೆ ಯಾರು ಹೇಳ್ಕೊಡ್ತಾರ? ಯಾರು ಹೇಳ್ಕೊಡಲ್ಲ. ಉದಾಹರಣೆ ಹೇಳ್ಬೇಕು ಅಂದ್ರೆ, ಇನ್ನೂ ನಮಗೆ ನಿದ್ದೆಗಣ್ಣು ಕಣ್ಣು ನೀಟಾಗಿ ಬಿಟ್ಲಿಲ್ಲ ಅಂದ್ರೂನು ನಾವು ಈಸಿಯಾಗಿ ನಮ್ಮ ಬತ್ಲ ಮನೆಗೆ ಹೋಗಿ ನಾವು ಬ್ರಷ್‌ಗೆ ಪೇಸ್ಟ್ ಹಾಕೊಂಡು ನಾವು ಬ್ರಷ್ ಮಾಡಕ್ ಶುರು ಮಾಡ್ಬಿಡ್ತೀವಿ. ಹೇಗೆ ಶುರು ಮಾಡ್ತೀವಿ? ಹೇಗ್ ಗೊತ್ತಾಯ್ತು ಅದಕ್ಕೆ? ಯಾಕೆ ಅಂದ್ರೆ ನಾನು ಡೈಲಿ ಅಭ್ಯಾಸ ಮಾಡಿದೀನಿ. ಪ್ರತಿನಿತ್ಯ ಅದಕ್ಕೆ ಅಭ್ಯಾಸ ಮಾಡಿದೀನಿ. ಹೀಗೇ ಇರ್ಬೇಕು ಅಂತ. ಅಲ್ವಾ? ನಿದ್ದೆಗಣ್ಣಲ್ಲೂ ಹೋಗಿ ನಾವು ಬರ್ತೀವಿ. ಹಾಗೇನೆ ಈ ಭಗವಂತನ ಬಗ್ಗೆ ಅರಿವೇನಿದೆ, ಇದು ನಿತ್ಯವಾಗಿರ್ಬೇಕು. ಇದು ಸಹಜವಾಗಿರ್ಬೇಕು. ಯಾವುದೋ ಬಲವಂತವಾಗಿ, ಅಯ್ಯೋ! ಇವತ್ತು ಏಕಾದಶಿ ನಾನ್ ವ್ರತ ಮಾಡ್ಬೇಕು. ಇವತ್ತು ಇನ್ನೇನೋ ನಾನ್ ವ್ರತ ಮಾಡ್ಬೇಕು. ನಾಟ್ ಫೋರ್ಸ್‌ಫುಲಿ. ಇದು ಸಹಜವಾಗಿರ್ಬೇಕು. ಹೇಗೆ ಅಂದ್ರೆ ಅಭ್ಯಾಸ ಆಗ್ತಾ, ಆಗ್ತಾ, ಆಗ್ತಾ ನಾನು ಹೇಳಿದ್ನಲ್ಲ, ಬೆಳಗ್ಗೆ ಎದ್ದ ತಕ್ಷಣ ನಾವು ಫಸ್ಟು ಬ್ರಷ್‌ಗೆ ಪೇಸ್ಟ್ ಹಾಕೊಂಡು ನಾವು ಬ್ರಷ್ ಮಾಡಿ ಮುಖ ತೊಳ್ಕೊಂಡ್ ಬಂದು ಕಾಫಿ ಕುಡ್ದು ಆಮೇಲೆ ಸ್ನಾನಕ್ಕೆ ಹೋಗ್ತೀವಿ. ಅಲ್ವಾ? ಯೂಶುವಲಿ ವಾಟ್ ವಿ ಆರ್ ಡೂಯಿಂಗ್. ಹೇಗಾಯ್ತು ಅದು? ಅಭ್ಯಾಸದಿಂದ. ಹಾಗೆ ಈ ದೇಹ ಈ ದೇಹದಿಂದ ದೇವ್ರು ಎಲ್ಲವನ್ನ ಸಹ ನೋಡಬಲ್ಲ. ಹಾಗಾಗಿ ವಿನಿವೃತ್ತ ಕಾಮಃ ಅಂದ್ರೆ ಶುದ್ಧ ಮನಸ್ಸಿನ ಸಂಕೇತನೇ ಇದು ರೀ. ಅಂದ್ರೆ ವಿಶೇಷವಾಗಿ ಆಸೆ, ಆಕಾಂಕ್ಷೆಗಳು ನಮ್ಮಿಂದ ಏನಾಗ್ತಾ ಹೋಗುತ್ತೆ, ಯಾವಾಗ ನಾನು ದೇವರ ಬಗ್ಗೆ ತುಂಬುತ್ತಾ ಹೋಗ್ತೀನಿ ನನ್ನ ಹೃದಯಕ್ಕೆ, ಆಗ ಇದು ಆಸೆ ಆಕಾಂಕ್ಷೆಗಳಿಂದ ದೂರ ಆಗತ್ತೆ. ಇಲ್ಲ ಅಂದ್ರೆ ಅದೇ ಆಸೆ ಆಕಾಂಕ್ಷೆಗಳು. ನನಗ್ ಬಟ್ಟೆ ಬೇಕು, ಸೀರೆ ಬೇಕು, ಒಡವೆ ಬೇಕು, ನನ್ ಮಗ ಬೇಕು, ನನ್ ಮಗಳು ಬೇಕು, ಇನ್ನೊಂದು ಬೇಕು, ಮತ್ತೊಂದು ಬೇಕು. ಇದರಿಂದ ಏನಾಗ್ತಾ ಇದೆ ಅಂದ್ರೆ ದ್ವಂದ್ವೈರ್ ವಿಮುಕ್ತ ಸುಖ ದುಃಖ ಸಂಜ್ಞೈಹಿ. ದ್ವಂದ್ವ. ನನಗೆ ಸುಖ ಬೇಕು, ದುಃಖ ಬೇಡ. ಅಲ್ವಾ? ಒಬ್ವಿಯಸ್ಲಿ ನಮ್ಗೆ ಎಲ್ರಿಗೂ ಅದೇ ನಮ್ ತಲೆಲಿರೋದು. ನನಗ್ ಸುಖ ಬೇಕಪ್ಪ, ದುಃಖ ಮಾತ್ರ ಯಾವ ಕಾರಣಕ್ಕೂ ಬೇಡ. ಆ ದ್ವಂದ್ವ ಯಾವಾಗ ಇರೋದಿಲ್ಲ ಅಂತ ಅಂದ್ರೆ
ದೇವ್ರಿಗಾಗಿ ನಾನು ಕಷ್ಟ ಪಡ್ಬೇಕಾದ್ರೆ. ಉದಾಹರಣೆ, ಈಗ ಕೃಷ್ಣ ಅಂದ್ರೆ ನಮ್ಮೆಲ್ಲರಿಗೂ ಇಷ್ಟ. ಕೃಷ್ಣನ ಮಾತನ್ನ ಕೇಳಬೇಕು ಅಂದ್ರೆ ನಮ್ಮೆಲ್ರಿಗೂ ಇಷ್ಟ. ಭಗವದ್ಗೀತೆಯಲ್ಲಿ ಏನ್ ಅರ್ಥ ಇದೆ ಅಂತ ನಮಗೆ ತಿಳ್ಕೋಬೇಕು ಅನ್ನೋ ಆಸೆ, ಇಷ್ಟ ನಮಗೆ. ಹಾಗಾಗಿ ಈ 1 ಗಂಟೆಗಳ ಕಾಲ ನಮಗೆ ಏನೇ ಕೆಲಸ ಇದ್ರೂ ನಾವೆಲ್ಲ ಬಿಟ್ಬಿಟ್ಟು ಕೂತ್ಕೊಳ್ತೀವಿ. ಯಾಕೆ ಅಂದ್ರೆ ನಾನು ನನ್ನ ಭಗವಂತನ ಬಗ್ಗೆ ತಿಳ್ಕೋಬೇಕು. ಬೇರೆಯವ್ರಿಗೆ ಅನ್ನಿಸ್ಬೋದು, ಅಯ್ಯೋ 1 ಗಂಟೆ ಭಗವದ್ಗೀತೆ ಕೇಳೋದಿಕ್ಕೆ ಇನ್ವೆಸ್ಟ್ ಮಾಡ್ತೀರಾ, ನಿಮ್ಮ ಹತ್ರ ಅಷ್ಟೊಂದು ಸಮಯ ಇದೆಯಾ? ಆದ್ರೆ ನಮಗದು 1 ಗಂಟೆ ಏನು ಅನ್ಸೋದೇ ಇಲ್ಲ. ಅಷ್ಟು ಬೇಗ ನಾವೆಲ್ಲ ಕೆಲಸ ಮುಗಿಸ್ಬಿಟ್ಟು ನಾವು ಭಗವಂತನ ಬಗ್ಗೆ ಕೇಳ್ಕೊಳ್ಳೋದಿಕ್ಕೆ ಅಂತಾನೆ ಕುತ್ಕೊಂಡ್ಬಿಡ್ತೀವಿ. ಬಿಕಾಸ್ ನಮಗೆ ಭಗವಂತ ಅಂದ್ರೆ ಇಷ್ಟ. ಭಗವಂತನ ಬಗ್ಗೆ ತಿಳ್ಕೊಳ್ಳೋದು ಇಷ್ಟ. ಈ ಗ್ರಂಥದಲ್ಲಿ ಏನಿದೆ ಅಂತ ಅರ್ಥವನ್ನ ಅರಿಯೋದಿಕ್ಕೆ ಇಷ್ಟ. ಹಾಗಾಗಿ ನಮ್ಗೆ ಇದು ಯಾವ್ದು ಕಷ್ಟ ಅನ್ಸೋದೇ ಇಲ್ಲ. ಹಾಗೆ ಭಗವಂತನ ಹತ್ರ ನಮಗೇನೋ ಕೇಳಬೇಕು ಅಂತ ನಮಗೆ ಅನ್ಸೋದೇ ಇಲ್ಲ. ಹೇಗೆ ಅಂದ್ರೆ ಕುಚೇಲನ ಹಾಗೆ. ಕುಚೇಲನ ಕುಚೇಲ ಹೋಗಿದ್ದೆ ಭಗವಂತನ ಹತ್ರ ಸಹಾಯ ಕೇಳೋದಿಕ್ಕೆ ಅಲ್ವಾ. ಅವನ ಹೆಂಡತಿ ಕಳಿಸ್ತಾಳೆ, ನೀನ್ ಹೋಗಿ ನಿನ್ನ ಗೆಳೆಯನ ಹತ್ರ ಸಹಾಯ ಕೇಳು, ನನಗೆ ಊಟಕ್ಕೂ ಇಲ್ಲ ಅಂತ ಕೇಳು. ಆದ್ರೆ ಅವನಿಗಿದ್ದಿದ್ದೊಂದೇ, ನಾನು ನನ್ನ ಭಗವಂತನನ್ನ ನೋಡ್ಬೇಕು, ನನ್ನ ಗೆಳೆಯನನ್ನ ನೋಡ್ಬೇಕು. ಆ ನೋಡಿದ ಖುಷಿಯಲ್ಲಿ ಅವನ ಕಷ್ಟ ಏನು ಹೇಳ್ಕೊಳ್ಳೋದೇ ಇಲ್ಲ. ಯಾಕೆ ಅಂತ ಅಂದ್ರೆ, ಇವನ ಹತ್ರ ನಾನು ಏನಪ್ಪಾ ಹೇಳ್ಕೊಳ್ಳಿ ಅಲ್ವಾ. ಹಾಗೇನೆ ನಾವು ಹಾಗೆ ಇರ್ಬೇಕು. ನಾವು ಭಗವಂತನ ಹತ್ರ ಹೋಗಿ ಪ್ರತಿದಿನ ಕೇಳೋದಲ್ಲ. ನಮ್ಮ ಭಕ್ತಿ ಏನಿದೆ ಇದು ವ್ಯಾಪಾರ ಅಲ್ಲ. ಇವತ್ ನಾನ್ ತೆಂಗಿನಕಾಯಿ ಹೊಡ್ದಿದೀನಿ ನೋಡು, ನನಗೆ ಒಳ್ಳೇದ್ ಮಾಡ್ಬಿಡು. ಇವತ್ ನಾನು ನಿನಗೆ 100 ಪ್ರದಕ್ಷಿಣೆ ಹಾಕಿದೀನಿ ನೋಡು, ಇದು ಒಳ್ಳೇದ್ ಮಾಡ್ಬಿಡು. ನೋ. ನಮಗೆ ಯಾವಾಗ ಅವನು ಒಳ್ಳೇದ್ ಮಾಡ್ಬೇಕು ಅಂತ ಇದೆ ಅವಾಗ ಅವನು ಮಾಡೇ ಮಾಡ್ತಾನೆ. ಹಾಗೇನೆ ದ್ವಂದ್ವೈರ್ ವಿಮುಕ್ತ, ದ್ವಂದ್ವದಿಂದ ನಾವು ವಿಮುಕ್ತರಾದಾಗ ನಮ್ಗೆ ಸುಖ ದುಃಖ ನಮಗೆ ಯಾವುದು ಎಲ್ಲ ಒಂದೇ. ನಮ್ಗೆ ಸುಖ ಬಂದ್ರು ಒಂದೇ ತರ, ದುಃಖ ಬಂದ್ರು ಒಂದೇ ತರ. ನಾವ್ ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಗಚ್ಚಂತಿ ಗಚ್ಚಂತಿ ಅಂತ ಅಂದ್ರೆ ಹೋಗಿ ತಲುಪ್ತಾರೆ. ಯಾರು ಹೋಗಿ ತಲುಪ್ತಾರಪ್ಪ? ಯಾರು 3 ಗುಣಗಳಿಂದ ವಿಮುಕ್ತರಾಗ್ತಾರೋ, ಅಂದ್ರೆ ನನಗೆ 3 ಗುಣಗಳು ಬೇಡಪ್ಪ ಅಂತ ಯಾವಾಗ ನಾವು ನಮ್ಮ ತಲೆಗೆ ತುಂಬುತ್ತೀವಿ, ಆಗ ಅವ್ಯಯ, ಅವ್ಯಯ ಅಂತ ಅಂದ್ರೆ ನಾಶರಹಿತವಾದ ಲೋಕವನ್ನ ನಾವು ಹೋಗಿ ತಲುಪ್ತೀವಿ. ಗಚ್ಚಂಥ ಮೂಢ ಪದಮವ್ಯಯಂ ತತ್. ಅಂದ್ರೆ ಆ ಸ್ಥಿತಿಗೆ ನಾವು ತಲುಪ್ತೀವಿ. ಯಾವ ಸ್ಥಿತಿ ಅಂದ್ರೆ ಅವ್ಯಯ, ಅಂದ್ರೆ ಶಾಶ್ವತವಾದಂತಹ ತತ್ವವಾದಂತಹ ಭಗವಂತನನ್ನ ನಾನು ಹೋಗಿ ಸೇರ್ತೀನಿ. ಯಾಕೆ ಅಂತಂದ್ರೆ ಅವನ ಲೋಕ ಏನಿದೆ ಅದು ಶಾಶ್ವತ. ಹಾಗೇನೆ ಇಲ್ಲಿ ಮೋಹ ಇರಬಹುದು ಅಥವಾ ನಮ್ಮ ಆಸೆ ಆಕಾಂಕ್ಷೆಗಳಿರ್ಬೋದು, ಇದೆಲ್ಲವುದು ಸಹ ತಾತ್ಕಾಲಿಕ ಹಾಗೂ ನಮಗೆ ನೋವೇ ಕೊಡುತ್ತೆ. ಉದಾಹರಣೆ, ಯಾವ್ದೋ ಒಂದು ಗೋಲ್ಡ್ ಚೈನ್ ನನಗೆ ತುಂಬಾ ಇಷ್ಟ. ಅದಕ್ಕೋಸ್ಕರ ನಾನು ತುಂಬಾ ಕಷ್ಟಪಟ್ಟೆ, ತುಂಬಾ ಕಷ್ಟಪಟ್ಟು ಹಣ ಕೂಡಿಸ್ದೆ. ಹಣ ಕೂಡಿಸಿ ನಾನು ಅದನ್ನ ತಗೊಂಡು ನಾನು ಹಾಕೊಂಡಿದ ತಕ್ಷಣ ನನಗೆ ಖುಷಿ ಸಿಕ್ತು. ಹೌದಾ, ಯು ಆರ್ ಹ್ಯಾಪಿ ವಿತ್ ದಟ್ ಅಂತ ನೋಡೋಣ ಅಂತ ಅಂದ್ರೆ, ಇಲ್ಲ ರೀ, ಒಂದು ದಿನ ಎಲ್ಲೋ ಹೋದೆ, ಕಳೆದು ಹೋಯ್ತು. ಕಳೆದು ಹೋದ ತಕ್ಷಣ ಮತ್ತೆ ನನಗ್ ದುಃಖ ಬಂತು. ಅಯ್ಯೋ, ನಾನು ಎಷ್ಟೊಂದು ಕಷ್ಟ ಪಟ್ಟಿದ್ದೆ ಅಲ್ವಾ ಅದಕ್ಕೋಸ್ಕರ. ನೋಡಿ, ನೀವೇ ಕಷ್ಟಪಟ್ಟಿದ್ದು ನಿಮ್ಮ ಆಸೆಯನ್ನ ಪೂರ್ತಿ ಮಾಡ್ಕೊಳ್ಳೋದಿಕ್ಕೆ, ಆದ್ರೂ ಸಹ ನಿಮಗೆ ಅದರಿಂದ ದುಃಖನೇ ಸಿಕ್ತು. ಆದ್ರೆ ಯಾವಾಗ ನಿನ್ನ ಆಸೆ ಭಗವಂತ ಅಂತ ಆಗತ್ತೆ, ನಾನು ಎಷ್ಟೆಲ್ಲ ಈ ವ್ರತಗಳು ಮಾಡಿ ಅಥವಾ ಉಪವಾಸವನ್ನ ಮಾಡಿ, ಇಂದ್ರಿಯ ನಿಗ್ರಹ ಮಾಡಿ, ನನ್ನ ಸಮಯವನ್ನೆಲ್ಲ ನಾನು ಮೋಜು ಮಸ್ತಿಗೆ ವಿನಿಯೋಗ ಮಾಡಿದೆ, ಭಗವಂತನನ್ನ ತಿಳ್ಕೊಳ್ಳೋದಿಕ್ಕೆ ನಾನು ಪ್ರಯತ್ನ ಪಟ್ಟು ಇಷ್ಟೆಲ್ಲ ಮಾಡಿ ನಾನು ಯಾವಾಗ ಭಗವಂತನನ್ನ ಹೋಗಿ ಸೇರ್ತೀನಿ, ಆಗ ನಿನಗ್ ದುಃಖ ಅನ್ನೋದೇ ಇಲ್ಲ. ಎಲ್ಲಿದೆ ದುಃಖ? ನೀನು ಎಂದೂ ಅಳಿಯದಂತಹ, ನಾಶವಿಲ್ಲದಂತಹ ಶಾಶ್ವತ ಸುಖ ಇರುವಂತಹ ಲೋಕವನ್ನ ಹೋಗಿ ತಲುಪ್ತೀಯಾ ಅಂತ ಅಂದಾಗ ನಿನಗೆ ಅಲ್ಲಿ ಎಲ್ಲಿ ದುಃಖ, ಎಲ್ಲಿ ನೋವು ಇರೋದಿಕ್ಕೆ ಸಾಧ್ಯ ಅಲ್ವಾ. ಅದಕ್ಕೆ ಹೇಳೋದು, ನಮ್ಮ ಗುರಿ ಏನಾಗಿರ್ಬೇಕಂದ್ರೆ ನನ್ನ ಭಗವಂತನನ್ನ ಹೋಗಿ ಸೇರೋದೇ ಆಗಿರ್ಬೇಕೇ ವಿನಃ ಬೇರೆ ಯಾವ್ದು ಆಗಿರ್ಲೇಬಾರ್ದು. ಹೇಳ್ತಾ ಹೋಗ್ತಾರೆ, ಹಿಂದೆ ಗುರು ಇರ್ಬೇಕು, ಮುಂದೆ ಗುರಿ ಇರ್ಬೇಕು.
ಹೌದು, ನಮ್ಮ ಜೀವನದ ಗುರಿ ನಾನು ನನ್ನ ಭಗವಂತನನ್ನ ಹೋಗಿ ಸೇರ್ಬೇಕು. ಅದಕ್ಕೆ ಗುರು ಸಹ ಅವನೇ. ಕೃಷ್ಣಂ ವಂದೇ ಜಗದ್ಗುರುಂ. ಅವನು ಹಿಂದೆ ಗುರುವಾಗಿ ನಿಂತು ನನಗೆ ಭಗವದ್ಗೀತೆಯ ಮೂಲಕ, ಭಾಗವತದ ಮೂಲಕ, ಪುರಾಣಗಳ ಮೂಲಕ ಅವನು ಎಂತಹವನು ಅಂತ ಅವನೇ ಹೇಳ್ತಾ ಇದ್ದಾನೆ. ಅವನನ್ನ ಹೋಗಿ ಸೇರ್ಬೇಕು ಅನ್ನೋದೊಂದೇ ಅವನ ಆಸೆ. ನಮಗೂ ಅಷ್ಟೇ ಅಲ್ವಾ? ನಮ್ಮ ಮಕ್ಕಳು ಮನೆಯಿಂದ ಆಚೆ ಹೋದ್ರು ಅಂದ್ರೆ ಅಪ್ಪ ಸುರಕ್ಷಿತವಾಗಿ ಮನೆಗೆ ಬಂದು ತಲುಪಿದ್ರೆ ಸಾಕು ಅಂತ ಹೇಗೆ ನಾವು ಬಯಸ್ತೀವಿ, ನಾವು ಹೇಗೆ ಆಸೆ ಪಡ್ತೀವಿ, ಅದೇ ತರನೇ ಭಗವಂತನು ಆಸೆ ಪಡ್ತಾ ಇದ್ದಾನೆ. ನನ್ನ ಮಕ್ಕಳು ನನ್ನ ಜೊತೆ ಇರ್ಬೇಕು, ನನ್ನ ಮನೆಯಲ್ಲಿ ಇರ್ಬೇಕು. ಯಾಕೆಂದ್ರೆ ನಮಗ್ ಗೊತ್ತು ಹೊರಗಡೆ ಹೋದಾಗ ಮಕ್ಕಳು ಎಷ್ಟು ಕಷ್ಟ ಪಡ್ತಾರೆ ಅಂತ. ಅದೇ ತರ ಭಗವಂತನಿಗೂ ಗೊತ್ತು ನಾವು ಈ ಭೂಮಿ ಮೇಲಿದ್ದೀವಿ ಅಂದ್ರೆ ನಾವು ಎಷ್ಟು ಕಷ್ಟ ಪಡ್ತಾ ಇದೀವಿ. ಒಂದಲ್ಲ ಎರಡಲ್ಲ, ಒಂದೇ ದೇಹದಲ್ಲಿ ತ್ರಿಗುಣಗಳ ಹಗ್ಗದಿಂದ ಕಟ್ಟಿ ಹಾಕಿದಾಳೆ ತಾಯಿ ಅಲ್ವಾ? ಚಿತ್ ಪ್ರಕೃತಿ ಅಂತ ಹೇಳ್ತೀವಿ. ಈ ಪ್ರಕೃತಿ ಮಾತೆ ನಮ್ಗೆ 3 ಗುಣಗಳಿಂದ ಕಟ್ಟಿ ಹಾಕ್ಬಿಟ್ಟಿದ್ದಾಳೆ. ಯಾಕೆಂದ್ರೆ ನೀನ್ ವಾಪಸ್ ಮನೆಗೆ ಹೋಗ್ಬೇಡ, ನೀನ್ ಇಲ್ಲೇ ಇರು, ನೀನ್ ನೋವು ಅನುಭವ್ಸು. ಆದ್ರೆ ಇದನ್ನೆಲ್ಲ ಮೀರಿ ನಾನು ನನ್ನ ಭಗವಂತನನ್ನ ಪ್ರಾರ್ಥನೆ ಮಾಡಿದಾಗ, ಭಗವಂತ ಒಂದೊಂದೇ ದೇವಿಯರಿಗೆ ಹೇಳಿ ನಮ್ಮ 3 ಗುಣಗಳನ್ನ ಕಳೀತಾ ಹೋಗ್ತಾನೆ. ಮತ್ತೆ ನಾನು ನನ್ನ ಭಗವಂತನನ್ನ ಆರಾಧನೆ ಮಾಡಿದಾಗ ನಾನು ನನ್ನ ಆ ತಾಯಿಯ ಮಡಿಲಲ್ಲಿ ಮಲಗಿರ್ತೀನಿ. ನಾನು ಯಾಕೆ ಆ ತಾಯಿ ಮಡಿಲಲ್ಲಿ ಮಲಗಿದ್ದೀನಪ್ಪ ಅಂತ ನೋಡೋದಾದ್ರೆ, ಆ ತಾಯಿ ಲಕ್ಷ್ಮೀ ದೇವಿ ಇರೋದು ಇನ್ನೆಲ್ಲೋ ಅಲ್ಲ, ನನ್ನ ನಾರಾಯಣನ ಹೃದಯದಲ್ಲಿ. ಸೊ ನಾನು ಅಷ್ಟೇ ನನ್ನ ನಾರಾಯಣನ ಹೃದಯದಲ್ಲಿ ನನ್ನ ತಾಯಿಯ ಮೇಲೆ ಮಲಗಿರುವ ಸುಖ ನನಗೆ ಸಿಕ್ಕತ್ತೆ. ಅದಕ್ಕೆ ಹೇಳೋದು ಹಿ ಸೋ ಸ್ವೀಟ್. ಅವನು ನಿಜವಾಗ್ಲೂ ಅವನು ತುಂಬಾ ಸ್ವೀಟ್ ಕಣ್ರಿ. ಅವನು ಮುದ್ದುನೇ ಅವನು. ಯಾಕೆ ಅಂದ್ರೆ ನನ್ನ ಮಕ್ಕಳು ಅಂತ ನಾವ್ ಎಷ್ಟು ಆಸೆ ಪಡ್ತೀವೋ ಅದಕ್ಕಿಂತ 100ರಷ್ಟು 1000ದಷ್ಟು ನಮ್ಮ ಮೇಲೆ ಅವನ ಆಸೆ ಇಟ್ಕೊಂಡಿದ್ದಾನೆ. ಅಂತಹ ಭಗವಂತನನ್ನ ಸೇರೋದು ನಮ್ಮ ಗುರಿಯಾಗಿರ್ಬೇಕು. ಅದು ಯಾವಾಗ್ಲೂ ಅಲ್ಲ, ಈ ದೇಹ ಇರುವಾಗಲೇ. ಅಂದ್ರೆ ಮಾನವನ ದೇಹ ಇರುವಾಗಲೇ ನಾನು ಭಗವಂತನ ಬಗ್ಗೆ ತಿಳ್ಕೋಬೇಕು, ಅವನ ಬಗ್ಗೆ ಅರಿವಿಡ್ಕೋಬೇಕು. ಆಗ ನಾನು ಅವನನ್ನ ಸೇರೋದಿಕ್ಕೆ ಸಾಧ್ಯ. ಅದು ಮುಂದುವರೆದು ಹೇಳ್ತಾ ಇದ್ದಾನೆ, ನ ತದ್ಭಾಸಯತೆ ಸೂರ್ಯಃ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ನ ಇಲ್ಲ, ತತ್ ಅದು, ಭಾಸಯತೆ ಪ್ರಕಾಶಿಸುತ್ತಾನೆ, ಸೂರ್ಯನು ನ ಇಲ್ಲ, ಶಶಾಂಕ ಚಂದ್ರನು ನ ಇಲ್ಲ, ಪಾವಕಃ ಅಗ್ನಿಯು ಅಥವಾ ವಿದ್ಯುತ್ ಶಕ್ತಿಯು, ತತ್ ಅಲ್ಲಿ, ಗತ್ವ ಹೋಗಿ, ನ ನಿವರ್ತಂತೆ ಹಿಂದಿರುಗುವುದಿಲ್ಲವೋ, ತದ್ಧಾಮ ಆ ಧಾಮವನ್ನು, ಪರಮಂ ಪರಮ, ಮಮ ನನ್ನದು. ಈ ಶ್ಲೋಕ ಏನಿದೆ ಇದು ತುಂಬಾ ವಿಶೇಷವಾದ ಶ್ಲೋಕ. ಅಂದ್ರೆ ನ ತದ್ಭಾಸಯತೆ ಸೂರ್ಯಃ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ನಮ್ಮೆಲ್ಲರಿಗೂ ಗೊತ್ತು, ಈ ಪ್ರಪಂಚದ ಬೆಳಕಿನ ಮೂಲ ಯಾವುದು ಅಂತ ನೋಡ್ಬೇಕು ಅಂತ ಅಂದ್ರೆ ಒಂದು ಸೂರ್ಯ, ಇನ್ನೊಂದು ಚಂದ್ರ, ಇನ್ನೊಂದು ಅಗ್ನಿ ಅಲ್ವಾ? ಆದ್ರೆ ಇಲ್ಲಿ ಸೂರ್ಯ ಬೆಳಗ್ತಾ ಇದ್ದಾನ ಅಂದ್ರೆ ಸೂರ್ಯನೂ ಅಲ್ಲ, ಚಂದ್ರನೂ ಅಲ್ಲ. ಅಂದ್ರೆ ಯಾವ ವ್ಯಕ್ತಿಯನ್ನ ನಾನು ಹೋಗಿ ಸೇರ್ಬೇಕು ಅಂತ ಅನ್ಕೊಂಡಿದೀನಿ, ಆ ವ್ಯಕ್ತಿಯನ್ನ ಸೂರ್ಯನು ಬೆಳಗೋದಿಕ್ಕೆ ಸಾಧ್ಯ ಇಲ್ಲ, ಚಂದ್ರನೂ ಸಹ ಬೆಳಗೋದಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಬೆಳಗೋದಿಕ್ ಸಾಧ್ಯ ಇಲ್ಲ? ಸೂರ್ಯ ಅಂತ ಅಂದ್ರೆ ಇಡೀ ಜಗತ್ತನ್ನೇ ಬೆಳಗ್ತಾನಲ್ವಾ ಅಂತ ನೋಡೋದಿದ್ರೆ ಇಲ್ಲ. ಯಾಕೆ ಅಂದ್ರೆ ಆ ಸೂರ್ಯ ಚಂದ್ರರಿಗೆ ಬೆಳಕು ಕೊಡೋನೇ ಅವನು. ನಮ್ಮ ಕಷ್ಟಗಳಿಗೆಲ್ಲ ಮೂಲ ಕಾರಣ ಎರಡೇ. ನಿಮ್ಮ ಜೀವನದಲ್ಲಾದ್ರೂ ಅಷ್ಟೇ, ಯಾರ ಜೀವನದಲ್ಲಾದ್ರೂ ಅಷ್ಟೇ. ಕಷ್ಟಕ್ಕೆ ಎರಡೇ, ಒಂದು ಅಜ್ಞಾನ, ಇನ್ನೊಂದು ತಪ್ಪು ತಿಳುವಳಿಕೆ. ಇದು ನಮಗೆ ಕಷ್ಟವನ್ನ ಹೆಚ್ಚು ಮಾಡ್ತಾ ಹೋಗುತ್ತೆ ಅಲ್ವಾ? ಅದೇ ನಾನು ಜ್ಞಾನವನ್ನ ಪಡೆದಾಗ ಅಥವಾ ತಪ್ಪು ತಿಳುವಳಿಕೆಯಿಂದ ದೂರ ಆದಾಗ ನನಗೆ ಗೊತ್ತಾಗತ್ತೆ ನನ್ನ ಭಗವಂತನೇ ಎಲ್ಲ ಅಂತ.
ದೇವರನ್ನ ಸೇರುವವರೆಗೆ ಕಾಲ, ಅವನನ್ನ ಸೇರಿದ ಮೇಲೆ ಕಾಲವೇ ಇಲ್ಲ. ಯಾಕೆ ಅಂದ್ರೆ ಅವನೇ ಕಾಲ ಅಲ್ವಾ. ಕಾಲ ಅಂದ್ರೆ ಏನು? ಕಳಿಯುವುದು. ಇವತ್ತು ನಾನು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ, ಟೈಮನ್ನೆಲ್ಲ ವೇಸ್ಟ್ ಮಾಡ್ತಾ ಇದ್ದೀನಿ, ಕಾಲ ಕಳೀತಾ ಇದೆ. ನೀನ್ ಕೂತ್ರು ಕಳಿಯುತ್ತೆ, ನಿಂತ್ರು ಕಳಿಯುತ್ತೆ, ಓಡಿದ್ರು ಕಳಿಯುತ್ತೆ, ತಿಂದ್ರು ಕಳಿಯುತ್ತೆ, ತಿನ್ಲಿಲ್ಲ ಅಂದ್ರೂ ಕಳಿಯುತ್ತೆ, ಕೆಲಸ ಮಾಡಿದ್ರು ಕಳಿಯುತ್ತೆ, ಕೆಲಸ ಮಾಡಿದ್ರೆ ಸುಮ್ನೆ ಕೂತ್ರು ಕಳಿಯುತ್ತೆ. ಅದಕ್ಕೆ ಅದನ್ನ ಕಾಲ ಅಂತ ಹೇಳಿದ್ದು, ಅಂದ್ರೆ ಕಳೆದು ಹೋಗೋದು, ಮತ್ತೆ ಸಿಕ್ಕಲ್ಲ ಅದು. ಯಾವತ್ತೂ ಎಂದಿಗೂ ಸಹ ಸಿಕ್ಕಲ್ಲ. ಅದಕ್ಕೆ ಹೇಳೋದು, ನಿನ್ನ ಜೀವನದ ಒಂದೊಂದು ಕ್ಷಣವನ್ನ ನೀನು ಅನುಭವಿಸು. ನಿನ್ನ ಭೂತಕಾಲಕ್ಕೆ ನಿನ್ನ ಅವಶ್ಯಕತೆ ಇಲ್ಲ. ಯಾಕೆ ಅಂದ್ರೆ ಅದು ಕಳೆದು ಹೋಗಿದೆ. ಆದ್ರೆ ವರ್ತಮಾನ ಹೇಗಿರಬೇಕು ಅನ್ನೋದು ನನ್ನ ಕೈಯಲ್ಲಿದೆ. ಹಾಗಾಗಿ ನಾನು ಆ ವರ್ತಮಾನಕ್ಕೆ ಏನೆಲ್ಲ ಬೇಕೋ ಅದಕ್ಕೆ ನಾನು ಈ ಕಾಲಕ್ಕೆ, ಅಂದ್ರೆ ವರ್ತಮಾನ ಕಾಲದಲ್ಲಿ ನಾನು ಕಾಲವನ್ನ ಹೇಗೆ ಕಳಿತೀನಿ ಹಾಗೆ ನನ್ನ ಭವಿಷ್ಯತ್ ಕಾಲ ಇರುತ್ತೆ. ಸಾರಿ, ಯಾಕೆ ಅಂದ್ರೆ ವರ್ತಮಾನ ಈಗ ಏನಿದ್ದೀನಿ ಅದು ನಾನು ಹೇಗಿರ್ತೀನಿ ಮುಂದೆ ಹೇಗಿರ್ತೀನಿ ಅನ್ನೋದು ಹೇಳ್ತಾ ಹೋಗುತ್ತೆ. ನಾನು ಜ್ಞಾನವನ್ನ ಸಂಪಾದನೆ ಮಾಡ್ತಾ ಹೋದ್ರೆ ಜ್ಞಾನ ನನಗೆ ಬರ್ತಾ ಹೋಗುತ್ತೆ. ಸಮಯ ವೇಸ್ಟ್ ಮಾಡ್ತಾ ಹೋದ್ರೆ ಅಲ್ಲೂ ಸಮಯ ವೇಸ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಭೂತಕಾಲಕ್ಕೆ ನನ್ನ ಅವಶ್ಯಕತೆ ಇಲ್ಲ. ಭವಿಷ್ಯತ್ ಕಾಲ ಹೇಗಿದೆ ಅನ್ನೋದು ನನ್ನ ವರ್ತಮಾನ ಹೇಳ್ತಾ ಹೋಗುತ್ತೆ. ಹಾಗಾಗಿ ಈ ವರ್ತಮಾನದಲ್ಲಿ ಅಟ್ ದಿಸ್ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನಾನು ನನ್ನ ಭಗವಂತನ ಬಗ್ಗೆ ತಿಳ್ಕೊಳ್ತಾ ಹೋಗ್ಬೇಕು. ಅದಕ್ಕೆ ಇಲ್ಲಿ ಶಶಾಂಕ ಅಂತ ಹೇಳ್ತಿದ್ದಾರೆ. ಅಂದ್ರೆ ಶಶಾಂಕ ಅಂದ್ರೆ ಚಂದ್ರ, ಹಾಗೆ ಪಾವಕ ಅಂದ್ರೆ ಅಗ್ನಿ. ಇವರು ಮೂರರಿಂದಲೂ ಸಹ ನಮಗೆ ಎಂದೂ ಸಹ ನಮ್ಮ ಜೀವನದಲ್ಲಿ ಬೆಳಗೋದಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂತ ಅಂದ್ರೆ, ಸೂರ್ಯ, ಚಂದ್ರ, ಅಗ್ನಿ ಈ ಮೂರು ಜನ ಬೆಳಕನ್ನ ಕೊಟ್ಟರೂ ಸಹ ಸೂರ್ಯನಾರಾಯಣನಾಗಿ, ಚಂದ್ರನಲ್ಲಿ ಧನ್ವಂತರಿಯಾಗಿ, ಅಗ್ನಿಯಲ್ಲಿ ಅಗ್ನಿನಾರಾಯಣನಾಗಿ ಭಗವಂತ ಇದ್ದಾಗ ಮಾತ್ರ ಅವರು ಅವರ ಕೆಲಸವನ್ನ ಮಾಡೋದಿಕ್ಕೆ ಸಾಧ್ಯ. ಅವರು ಎಷ್ಟೇ ಪ್ರಕಾಶವನ್ನ ಬೀರಿದ್ರೂ ಸಹ ನಮ್ಮ ಜೀವನದಲ್ಲಿ ಪ್ರಕಾಶ ಕೊಡೋದಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ, ಉದಾಹರಣೆ, ಎಷ್ಟೇ ಬೆಳಕಿರ್ಲಿ, ನಾನು ನನ್ನ ಮನಸ್ಸಿನಲ್ಲಿ ಕತ್ತಲೆ ಇಟ್ಕೊಂಡ್ರೆ ನಾನು ಚೆನ್ನಾಗಿರೋದಿಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ನನ್ನ ಮನಸ್ಸಿಗೆ, ನನ್ನ ಹೃದಯಕ್ಕೆ ಯಾರಾದ್ರೂ ಬೆಳಕನ್ನ ಕೊಡೋದಿಕ್ಕೆ ಸಾಧ್ಯ ಅಂದ್ರೆ ಅದು ನನ್ನ ಭಗವಂತ. ಅದು ಯಾವಾಗ ಜ್ಞಾನದ ಬೆಳಕನ್ನ ಅವನು ಕೊಡ್ತಾ ಹೋಗ್ತಾನೆ, ಆಗ ನನಗೆ ಈ ಆಸೆ, ಆಕಾಂಕ್ಷೆ, ಮೋಹ ಇದೆಲ್ಲದ್ರಿಂದ ನಾನು ದೂರ ಆಗ್ತಾ ಹೋಗ್ತೀನಿ. ಆಗ ನನ್ನ ಮುಖದಲ್ಲಿ ನಗು ಬರೋದಿಕ್ಕೆ ಸಾಧ್ಯ. ಯಾಕೆ ಅಂದ್ರೆ ಅವನು ಇಲ್ಲಿ ನನ್ನ ಜೀವನದಲ್ಲಿ ಬೆಳಕನ್ನ ತರ್ತಾ ಹೋಗ್ತಾನೆ. ಹಾಗೆ ದ್ಗತ್ವಾನ ನಿವರ್ತಂತೆ ತದ್ಧಾಮ ಪರಮಮ್ಮ. ಯಾವಾಗ ನನ್ನ ಮನಸ್ಸು ಜ್ಞಾನದಿಂದ ಬೆಳಗುತ್ತಾ ಹೋಗುತ್ತೆ, ಆ ಜ್ಞಾನದಿಂದ ನಾನು ನನ್ನ ಭಗವಂತನನ್ನ ಸೇರ್ತೀನಿ. ಯಾವ ಭಗವಂತನನ್ನ ಹೋಗಿ ಸೇರ್ತೀನಪ್ಪ ಅಂತ ಅಂದ್ರೆ, ಶಾಶ್ವತವಾಗಿರುವಂತಹ ಹಾಗೂ ಎಂದೂ ಸಹ ಕತ್ತಲೆಯೇ ಇರದಂತಹ ಆ ಸುಂದರವಾದ ಲೋಕವನ್ನ ನಾನು ಹೋಗಿ ಸೇರ್ತೀನಿ. ಅದು ಯಾವಾಗ ಅಂದ್ರೆ ಕೇವಲ ಜ್ಞಾನದಿಂದ ಮಾತ್ರ ಸಾಧ್ಯ, ಅಜ್ಞಾನದಿಂದ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ಸೂರ್ಯ, ಚಂದ್ರ, ಅಗ್ನಿ ಹಾಗೂ ನನ್ನೊಳಗಿನ ಆ ಅಂಧಕಾರವನ್ನ ತೊಲಗಿಸುವ ಬೆಳಕು ಸಹ ಎಲ್ಲಕ್ಕೂ ಮೂಲ ಭಗವಂತನಾಗಿದ್ದಾನೆ. ಅವನ ಜ್ಞಾನದಿಂದ ನಾನು ಪರ್ಮನೆಂಟ್ ಅಂತಾರಲ್ಲ ಆ ರೀತಿ ಪರ್ಮನೆಂಟ್ ಅಡ್ರೆಸ್ಗೆ ನಾನು ಹೋಗ್ಬೋದು. ಹೇಳ್ತೀವಲ್ಲ, ಇಲ್ಲಿದೆ ಅಲ್ಲಿದೆ ನನ್ನ ಮನೆ, ಇಲ್ಲಿ ಬಂದೆ ಸುಮ್ಮನೆ. ಇಲ್ಲಿ ಬಂದಿರೋದು ಸುಮ್ನೆ ನಾವು ಅನ್ಕೊಂತಾ ಇದೀವಿ ಅಷ್ಟೇ. ಸ್ವಂತ ಮನೆ ಆದ್ರೆ ದಟ್ ಈಸ್ ಪರ್ಮನೆಂಟ್ ಅಡ್ರೆಸ್ ಅಂತ. ನೋ, ದಟ್ ಈಸ್ ನಾಟ್ ಪರ್ಮನೆಂಟ್ ಅಡ್ರೆಸ್. ಪರ್ಮನೆಂಟ್ ಅಡ್ರೆಸ್ ಯಾವಾಗ್ಲೂ ಸಹ ಭಗವಂತನೇ ಆಗಿರ್ತಾನೆ.
ಅಂತಹ ಪರ್ಮನೆಂಟ್ ಅಡ್ರೆಸ್ ಭಗವಂತ ನಮಗೂ ಸಹ ಕೊಡ್ಲಿ. ಹಾಗಾಗಿ ಭಗವಂತನನ್ನ ಹೋಗಿ ಸೇರ್ಬೇಕು. ಯಾವ ರೂಪವನ್ನ ನಾನು ಹೋಗಿ ಸೇರ್ತೀನಪ್ಪ ಅಂತ ಅಂದ್ರೆ, ಸೂರ್ಯ, ಚಂದ್ರ, ಬೆಳಕು, ಅಗ್ನಿ ಯಾರೂ ಸಹ ಬೆಳಗಲು ಆಗದೇ ಇರುವಂತಹ ಆ ಸುಂದರ ವ್ಯಕ್ತಿಯನ್ನ ನಾನು ಹೋಗಿ ಸೇರ್ತೀನಿ. ಯಾಕೆ ಅಂತ ಅಂದ್ರೆ, ಸೂರ್ಯನಿಗೆ, ಚಂದ್ರನಿಗೆ, ಅಗ್ನಿಗೆ ಬೆಳಕು ಕೊಡುವವನು ಅವನು. ಅದೆಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಹೃದಯಕ್ಕೆ ಬೆಳಕು ಕೊಡುವವನು ಅವನು. ಹಾಗಾಗಿ ಭಗವಂತ ನಮ್ಮೆಲ್ಲರ ಜೀವನದಲ್ಲಿ ಬೆಳಕನ್ನ ಕೊಡಲಿ. ಆ ಅಜ್ಞಾನದ ಕತ್ತಲೆಯನ್ನ ಅವನೇ ತೊಲಗಿಸ್ಲಿ, ಜ್ಞಾನ ಅನ್ನೋ ಬೆಳಕಿನ ಮೂಲಕ. ಹಾಗಾಗಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಭಗವಂತ ನಮ್ಮೆಲ್ಲರಿಗೂ ಕೈ ಹಿಡಿದು ಕಾಪಾಡ್ಲಿ ಅಂತ ಹೇಳಿ ಕೇಳ್ಕೊಳ್ಳೋಣ. ಥ್ಯಾಂಕ್ ಯು.